ನಮಸ್ತೆ ಪ್ರಿಯ ಸದಸ್ಯರಿಗೆಲ್ಲ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವಿಜಯ ರಾಜ್. ಇದನ್ನ ನಾವು ಬಹಳ ವಿಶೇಷವಾಗಿ ಇನ್ನೇನು ಏಪ್ರಿಲ್ ತಿಂಗಳು ಬರ್ತಾ ಇದೆ. ಈ ಏಪ್ರಿಲ್ ತಿಂಗಳಲ್ಲಿ 12 ರಾಶಿಗಳವರಿಗೆ ಮಾಸ ಭವಿಷ್ಯ ಹೇಗಿರುತ್ತೆ ಅದರ ಬಗ್ಗೆ ಇವತ್ತು ಸ್ವಲ್ಪ ಟಿಪ್ಪಣಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಈ ಒಂದು ಭವಿಷ್ಯ ಏನಿರುತ್ತೆ ಅದು ನಿಮಿತ್ತಗಳು ಅಥವಾ ಶಕುನಗಳು ಅಂತ ಹೇಳಿ ಅದರ ಮುಖಾಂತರ ಈ ಒಂದು ಪ್ರೆಡಿಕ್ಷನ್ ಇರುತ್ತೆ. ಮುಂದೆ ಹೋಗೋದಂಗ್ಲಿ ಮುಂಚೆ ಯಾರೆಲ್ಲ ಇದುವರೆಗೆ ನಮ್ಮ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಇದನ್ನ ನಿಮ್ಮವ್ರ ಜೊತೆಗೆ ಶೇರ್ ಮಾಡಿ, ಬಹಳ ಫೇವರಬಲ್ ಆಗುತ್ತೆ. ಮೊದಲನೇದಾಗಿ ಬಂದ್ಬೇಡ ಮೇಷರಾಶಿ. ಮೇಷರಾಶಿಯವರಿಗೆ ನಿಮಿತ್ತಗಳ ಪ್ರಕಾರ ನಮಗೆ ಬಂದಂತಹ ಪ್ಲಾನೆಟ್ಸ್ ಬಂದು ರಾಹು ಮಹಾರಾಜ ಬಂದಿದ್ದಾನೆ. ರಾಹು ಮಹಾರಾಜ ಈ ಜಾತಕದಲ್ಲಿ 12th ಹೌಸ್ ರಿಸಲ್ಟ್ ಕೊಡ್ತಾ ಇದ್ದಾನೆ, 12ನೇ ಮನೆ ರಿಸಲ್ಟ್ ಕೊಡ್ತಾ ಇದ್ದಾನೆ. ಸೊ ಇದರ ಅರ್ಥ ಏನಂದ್ರೆ 12th ಹೌಸ್ ಬಂದು ನಿಮ್ಮ ವಿದೇಶ ಪ್ರಯಾಣ, ನಿಮ್ಮ ಖರ್ಚು ವೆಚ್ಚಗಳು, ನಿಮ್ಮ ಅನಾರೋಗ್ಯ ಕೂಡ, ಆನಂತರ ತೀರ್ಥಕ್ಷೇತ್ರ ಯಾತ್ರೆ ದರ್ಶನ ಕೂಡ, ಆನಂತರ ನಿಮ್ಮ ಇನ್ವೆಸ್ಟ್ಮೆಂಟ್ ಕೂಡ ಎಲ್ಲ ಬಂತಿದ್ರಲ್ಲಿ. ಓಕೆ, ಹಾಗಾದ್ರೆ 12th ಹೌಸ್ ಅಲ್ಲಿ ರಾಹು ಇದ್ದಾನೆ ಅಂದಾಗ ಬಹಳ ವಿಶೇಷವಾದ ಒಂದು ರಿಸಲ್ಟ್ ಏನಂದ್ರೆ ಅಲ್ಲಿ ಶುಕ್ರ ಕೂಡ ಇದ್ದಾನೆ ಹುಚ್ಚನಾಗಿ. ಓಕೆ, ಹಾಗಾದ್ರೆ ವಿದೇಶ ಪ್ರಯಾಣ ಮಾಡುವವರಿಗೆ, ದೂರ ಹೋಗುವವರಿಗೆ ಇದೊಂದು ಸಕಾಲ ಅಂತ ಹೇಳ್ಬೋದು. ಖಂಡಿತ ನೀವು ಪ್ರಯತ್ನ ಮಾಡಿದ್ರೆ ವಿದೇಶ ಪ್ರಯಾಣ ನಿಮ್ಗೆ ಬಹಳ ಸುಗಮವಾಗಿ ನೆರವೇರುವುದು. ಓಕೆ, ಎರಡನೇದಾಗಿ ಪ್ರೆಡಿಕ್ಷನ್ ಏನಿರುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲೋ ಒಂದ್ ಕಡೆ ಕೆಲವರಿಗೆಲ್ಲ ಕೆಲಸದಲ್ಲಿ ತೊಂದರೆಗಳು, ಕೆಲಸದಲ್ಲಿ ಸ್ಯಾಲರಿ ಸಾಕಾಗಲ್ಲ, ಲಾಭ ಸಾಕಾಗಲ್ಲ, ಅದಕ್ಕೋಸ್ಕರ ಕೆಲಸ ಚೇಂಜ್ ಮಾಡ್ಬೇಕು ಅಂತ ಇದ್ರೆ ಅವರು ಒಂದು ಪ್ರಯತ್ನ ಮಾಡಿದಾಗ ಅವರ ಕಾರ್ಯಕ್ಷೇತ್ರ ಬದಲಾಗುವಂತ ಎಲ್ಲಾ ಸಾಧ್ಯತೆಗಳು 100% ಇದೆ. ಖಂಡಿತ ಅದಕ್ಕೆ ಬೇಕಾಗಿ ಒಂದು ಪ್ರಯತ್ನ ಮಾಡ್ಬೋದು ಅಂತ ಹೇಳ್ತೇನೆ. ಅದು ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಇನ್ನು ನೆಕ್ಸ್ಟ್ ಏನಾಗುತ್ತೆ ನೋಡಿ, ರಾಹು ಜೊತೆಗೆ ಶುಕ್ರ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ. ಶುಕ್ರ ಬಂದು ನಿಮ್ಮ ದ್ವಿತೀಯಾಧಿಪತಿ ಮತ್ತೆ 7th ಲಾರ್ಡ್ ಆತ, ಮಾರಕಾಧೀಶ ವ್ಯಯಸ್ಥಾನದಲ್ಲಿ ಇದ್ದಾನೆ. ಅದರ ಅರ್ಥ ಏನು, ಆ 7th ಹೌಸ್ ಬಂದು ನಿಮ್ಮ ಪಾರ್ಟ್ನರ್, 2ನೇ ಮನೆ ಬಂದು ನಿಮ್ಮ ಧನಸ್ಥಾನ. ಓಕೆ, ಹಾಗಾದ್ರೆ ಹಣಕಾಸಿನ ವಿಚಾರ ಇನ್ವೆಸ್ಟ್ ಮಾಡ್ಲಿಕ್ಕೆ ಹೋಗಿ ಹೆಚ್ಚಿಗೆ ಲಾಭ ಬರಬೇಕೆನ್ನುವ ನಿಟ್ಟಿನಲ್ಲಿ ಇನ್ವೆಸ್ಟ್ ಮಾಡ್ಲಿಕ್ಕೆ ಹೋಗಿ ಹಣಕಾಸನ್ನ ಕಳ್ಕೊಳ್ಳುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಕೆಲವೊಮ್ಮೆ ಆನ್ಲೈನ್ ಫ್ರಾಡ್ ಆಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಅಥವಾ ಯಾರೋ ಹಣ ಡಬಲ್ ಮಾಡಿ ಕೊಡ್ತಾರೆ ಅಂತ ಹೇಳಿ ಅಲ್ಲಿ ಹೋಗಿ ಇನ್ವೆಸ್ಟ್ಮೆಂಟ್ ಮಾಡಿ ಅದರಲ್ಲಿ ಹಣ ಕಳ್ಕೊಳ್ಳುವಂತ ಸಾಧ್ಯತೆಗಳು ಕೂಡ ತೀರಾ. ಇದ್ರ ಬಗ್ಗೆ ತುಂಬಾ ಗಮನ ಕೊಡಬೇಕು. ನಾನು ಹೇಳ್ತೀನಿ ದೊಡ್ಡ ಮಟ್ಟಿಗೆ ಇನ್ವೆಸ್ಟ್ಮೆಂಟ್ ಇದೆ, ದಯವಿಟ್ಟು ಅದನ್ನೆಲ್ಲ ಮಾಡಬೇಡಿ. ಪ್ರಾಪರ್ ಗೈಡೆನ್ಸ್ ಇಲ್ಲದೆ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೇನೆ ಹೋಗ್ಬೇಡಿ. ಓಕೆ, ಗೊತ್ತಾಯ್ತು. ಈಗ ಆ ನಂತರ ಶುಕ್ರ ಬಂದು ಯಾರು ಸಪ್ತಮಾಧಿಪತಿ ಅಂದ್ರೆ ನಿಮ್ಮ ಮ್ಯಾರಿಡ್ ಲೈಫ್ಗೆ ಸಂಬಂಧಪಟ್ಟಂತೆ, ನಿಮ್ಮ ಪಾರ್ಟ್ನರ್ಶಿಪ್ಗೆ ಸಂಬಂಧಪಟ್ಟಂತೆ, ಪಾರ್ಟ್ನರ್ಶಿಪ್ ಬಿಸ್ನೆಸ್ಗೆ ಸಂಬಂಧಪಟ್ಟಂತೆ ಕೆಲಸ ಮಾಡ್ತಾನೆ. ಹಾಗಾದ್ರೆ ಎಲ್ಲೋ ಒಂದ್ ಕಡೆ ಮ್ಯಾರೇಜ್ ಆಗಿದೆ ಅಂದಾಗ ಮ್ಯಾರೇಜ್ ಅಲ್ಲಿ ಕೆಲವೊಂದು ಬಾರಿ ಮೋಸಗಳಾಗುವಂತ ಸಾಧ್ಯತೆಗಳಿರ್ತವೆ. ಅಥವಾ ನಿಮ್ಮ ಪಾರ್ಟ್ನರ್ಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಕಾಡುವಂತ ಸಾಧ್ಯತೆಗಳಿರ್ತವೆ. ಕೆಲವೊಂದು ಬಾರಿ ಏನೋ ಮ್ಯಾರೇಜ್ ಆಗ್ಬೇಕಂತ ಹೋಗಿ ಅದೇನೋ ಫಿಕ್ಸ್ ಆಗಿದೆ, ಅಲ್ಲಿ ಮತ್ತೆ ಮೋಸಗಳಾಗುವಂತ ಸಾಧ್ಯತೆಗಳನ್ನ ನೋಡುವ ಒಂದು ಯೋಗ ನಿಮ್ಮ ಪಾಲಿಗಂತೂ ಬರ್ಬೋದು, ಗೊತ್ತಿಲ್ಲ. ಒಟ್ಟಾರೆ ಓವರ್ ಆಲ್ ಹೇಳ್ಬೇಕಾದ್ರೆ ನೀವು ಬಹಳ ಕೇರ್ ತಗೋಬೇಕಾದಂತಹ ಅನಿವಾರ್ಯತೆ ಅಂತೂ ಖಂಡಿತ ಉಂಟು ಎಲ್ಲಾ ವಿಚಾರದಲ್ಲಿ. ಯಾಕಂದ್ರೆ ರಾಹು ತನ್ನ ಒಂದು ಪ್ರಭಾವವನ್ನು ತೋರಿಸುವ ಸಾಧ್ಯತೆಗಳು ತೀರಾ ಜಾಸ್ತಿ ಇದೆ. ಅದರ ಜೊತೆಗೆ ಎಲ್ಲೋ ಒಂದ್ ಕಡೆ ರಾಹು 6ನೇ ಮನೆಗೆ ದೃಷ್ಟಿ ಇಟ್ಟಿದ್ದಾನೆ, ಅಲ್ಲಿ ಶುಕ್ರ ಕೂಡ ನೋಡ್ತಾನೆ ಅಂದಾಗ ಅಲ್ಲಿ ಸಾಲ ಸೋಲಗಳಾಗುವಂತಹ ಸಾಧ್ಯತೆಗಳು ತೀರಾ ಜಾಸ್ತಿ. ಓಕೆ, ಸಣ್ಣ ರೆಮಿಡಿ ಹೇಳ್ಕೊಡ್ತೇನೆ, ಅದನ್ನ ಏನ್ ಮಾಡ್ಬೇಕು ನೀವು ಅಲ್ವಾ. ಮುಖ್ಯವಾಗಿ ಏನ್ ಮಾಡ್ಬೇಕು, ರಾಹುಗೆ ಸಂಬಂಧಪಟ್ಟದೆ ಎಲ್ಲಿ ನಾಗದೇವರ ಸಾನ್ನಿಧ್ಯ ಇದೆ, ನಾಗದೇವರ ಕಟ್ಟೆ ಇರ್ತದೆ ಅಲ್ವಾ, ಅಥವಾ ನಾಗದೇವರ ಕಲ್ಲು ಇರ್ತದೆ, ನಾಗದೇವರ ಸಾನ್ನಿಧ್ಯ, ಅಲ್ಲಿ ಹೋಗಿ ನೀವು ಏನ್ ಮಾಡ್ಬೇಕು, ಹಾಲಿನ ಅಭಿಷೇಕ ಮಾಡಿಸ್ತಾ ಬನ್ನಿ ಅಂತ ಹೇಳ್ತೇನೆ. ಪಂಚಮಿಗೆ ಮಾಡಿಸಿ ಪರವಾಗಿಲ್ಲ, ಅಥವಾ ನಿಮ್ಗೆ ಯಾವಾಗ ಆಗುತ್ತೆ ಅಲ್ಲಿ ಯಾರ್ದು ಪುರೋಹಿತರು ಇದ್ರೆ ನೀವು ಹಾಲಿನ ಅಭಿಷೇಕವನ್ನು ಮಾಡಿಸಿ ಬನ್ನಿ ಅಂತ ಹೇಳ್ತೀನಿ. ಇದರ ಮುಖಾಂತರ ಒಂದು ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತ ಯೋಗ ಭಾಗ್ಯ ಕೂಡ ನಮ್ಮ ಮೇಷರಾಶಿಯವರಿಗೆ ಕ್ರಿಯೇಟ್ ಆಗಿದೆ. ಇದನ್ನ ಮಾಡಬೇಕು. ಅದರ ಜೊತೆಗೆ ನಮ್ಮ ಕಾಮನ್ ಸೆನ್ಸ್ ಅನ್ನ ಉಪಯೋಗ ಮಾಡ್ಕೊಳ್ಬೇಕು, ಪ್ರಿಕಾಷನ್ ತಗೊಳ್ಬೇಕು. ಇನ್ನು ರಿಸಲ್ಟ್ ಏನಿರ್ತದೆ ನೋಡಿ, ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಬರುವಂತದ್ದು, ಹಾಸ್ಪಿಟಲೈಸ್ ಆಗುವಂತದ್ದು, ಇಂಥದ್ದೆಲ್ಲ ಒಂದು ಇರ್ತದೆ. 12ನೇ ಮನೆ ಜೈಲು ಕೂಡ, ಅಥವಾ ನಿಮ್ಗೆ ಕೋರ್ಟ್ ಕಚೇರಿ ಕೂಡ ಬರುವಂತ ಸಾಧ್ಯತೆಗಳು ತಳ್ಳಿ ಹಾಕುವಂತಿಲ್ಲ. ಸೊ ಒಟ್ಟಾರೆ ನಮ್ಮ ಜಾಗ್ರತೆಯಲ್ಲಿ ನಾವಿದ್ದಾಗ ಪರವಾಗಿಲ್ಲ. ಯಾಕಂದ್ರೆ ಅಲ್ಲೇನಾಗಿದೆ, ಬುಧ ನೀಚನಾಗಿ ಕೂತಿದ್ದಾನೆ, ವಕ್ರಿ ಆಗಿದ್ದಾನೆ. ಸೊ ಎಲ್ಲೊಂದ್ ಕಡೆ ಯಾರಿಗೋ ಏನೋ ಮಾತು ಹೇಳಿದ್ರಿ, ಇನ್ನೇನೋ ಮಾಡಿದ್ರಿ, ಅಥವಾ ಯಾವ್ದೋ ಡಾಕ್ಯುಮೆಂಟ್ ರೀತಿ ಪ್ರಾಬ್ಲಮ್ ಬಂತು, ಅದರ ಮುಖಾಂತರ ತೊಂದರೆಗೊಳಗಾಗಿ ಎಲ್ಲೊಂದ್ ಕಡೆ ನಮ್ ಕೋರ್ಟ್ ಕಚೇರಿ ಸುತ್ತುವಂತ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ. ಅದರ ಬಗ್ಗೆ ಬಹಳ ಗಮನ ಕೊಡಿ. ಒಟ್ಟಾರೆ ಕಾಮನ್ ಸೆನ್ಸ್ ಯೂಸ್ ಮಾಡಿ ನಾನು ಹೇಳಿದಂತಹ ಒಂದು ಸಣ್ಣ ರೆಮಿಡೀಸ್ ಅನ್ನ ಫಾಲೋ ಮಾಡಿ ನೋಡಿ ಅಂತ ಹೇಳ್ತೇನೆ. ಮೇ ಬಿ ಒಳ್ಳೆ ರಿಸಲ್ಟ್ ಅನುಭವಿಸುವಂತ ಯೋಗ ಭಾಗ್ಯ ನಮ್ಮ ಮೇಷರಾಶಿಯವರಿಗೆ ಏಪ್ರಿಲ್ ತಿಂಗಳಲ್ಲಿ ಡೆಫಿನೆಟ್ ಆಗಿ ಕ್ರಿಯೇಟ್ ಆಗುತ್ತೆ. ಇನ್ನು ನಮ್ಮ ವೃಷಭ ರಾಶಿಯವರಿಗೆ ನಿಮಿತ್ತಗಳ ಪ್ರಕಾರ ನಮಗೆ ಬಂದಿರುವಂತಹ ಪ್ಲಾನೆಟ್ಸ್ ಒಂದು ಕೇತು ಮಹಾರಾಜ ಈ ಜಾತಕದಲ್ಲಿ 5ನೇ ಮನೆ ರಿಸಲ್ಟ್ ಕೊಡ್ತಾ ಇದ್ದಾನೆ, 5th ಹೌಸ್ ರಿಸಲ್ಟ್ ಕೊಡ್ತಾ ಇದ್ದಾನೆ. ಸೊ ಇದರ ಅರ್ಥ ಏನಂದ್ರೆ 5ನೇ ಮನೆ ಬಹಳ ದೊಡ್ಡ ಮಟ್ಟಿಗೆ ಇನ್ಫ್ಲುಯೆನ್ಸ್ ಆಯ್ತು. ಈಗ ಕೇತು ಇದ್ದಾನೆ ಅಂದಾಗ ಟೆನ್ಷನ್ ಕ್ರಿಯೇಟ್ ಮಾಡ್ತಾನೆ ಅಂದ್ರೆ ಇಂಡಿಕೇಶನ್ 5ನೇ ಮನೆ ಬಂದು ರಿಲೇಟೆಡ್ ಟು ನಿಮ್ಮ ಮಕ್ಕಳು. ಹಾಗಾದ್ರೆ ಮಕ್ಕಳ ವಿಚಾರ, ನಿಮ್ಗೆ ಮಕ್ಕಳು ಇದ್ದಾರೆ ಅಂದಾಗ ಮಕ್ಕಳ ವಿಚಾರದಲ್ಲಿ ಬಹಳಷ್ಟು ಸಮಸ್ಯೆಗಳು ಕ್ರಿಯೇಟ್ ಆಗ್ಬೋದು, ತೊಂದರೆಗಳಾಗ್ಬೋದು, ಬಹಳಷ್ಟು ಮೆಂಟಲ್ ಟಾರ್ಚರ್ ಆಗ್ಬೋದು, ಮೆಂಟಲ್ ಟೆನ್ಷನ್ ನೀವು ಮಾಡ್ಕೊಳ್ತೀರಿ ಅಂತ ಒಂದು ಇಂಡಿಕೇಶನ್.
ಇನ್ನೇನಾಗುತ್ತೆ ನೋಡಿ, ಅದು ಎಜುಕೇಶನ್ ರಿಲೇಟೆಡ್ ಪ್ರಾಬ್ಲಮ್ ಕೊಡ್ಬೋದು ನಿಮ್ಗೆ. ಎಜುಕೇಶನ್ಗೆ ಸಂಬಂಧಪಟ್ಟಂತೆ ಕೂಡ ಸಮಸ್ಯೆಗಳನ್ನ ಕ್ರಿಯೇಟ್ ಮಾಡುವ ಸಾಧ್ಯತೆಗಳು ಇದ್ದೇ ಇರುತ್ತೆ. ಎಜುಕೇಶನ್ ಸರಿ ಆಗ್ಲಿಲ್ಲ, ಡಿಸ್ಕನೆಕ್ಟ್ ಆಯ್ತು, ಅದು ಯಾವುದೇ ಕಾರಣಕ್ಕೂ ಪೇಪರ್ ಮುಂದೆ ಹೋಗ್ಲಿಲ್ಲ, ಅಥವಾ ಇದು ಪರಿಸ್ಥಿತಿ ಕೂಡ ಬರ್ಬೋದು. ಇನ್ನು ಕೆಲವರಿಗೆಲ್ಲ ಹೊಟ್ಟೆಯ ಸಮಸ್ಯೆಗಳು ಕ್ರಿಯೇಟ್ ಆಗ್ಬೋದು. ಇನ್ನು ಕೆಲವರಿಗೆಲ್ಲ ನ್ಯೂ ಕಪಲ್ಸ್ಗೆ ಮಕ್ಕಳಾಗ್ಲಿಲ್ಲ ಅನ್ನೋ ಚಿಂತೆ ಕೂಡ ಕಾಡ್ಬೋದು. ಓವರ್ ಆಲ್ ನೋಡ್ಲಿಕ್ಕೆ ಹೋದ್ರೆ ನಿಮ್ಮ 5ನೇ ಮನೆ ಯಾವುದೋ ಒಂದು ದೊಡ್ಡ ಮಟ್ಟದಲ್ಲಿ ಇನ್ಫ್ಲುಯೆನ್ಸ್ ಅನ್ನ ಕ್ರಿಯೇಟ್ ಅಂತ ಮಾಡಿಯೇ ಮಾಡ್ತಾರೆ. ಅದರ ಜೊತೆಗೆ ಯಾರೆಲ್ಲ ಪ್ರೀತಿ ಪ್ರೇಮ ಅಂತ ಮಾಡ್ತಾರೆ, ಪ್ರೀತಿ ಪ್ರೇಮ ಡಿಸ್ಕನೆಕ್ಟ್ ಆಗ್ಬೋದು. ನಿಮ್ಮ ಫ್ರೆಂಡ್ಸ್ ಲೆವೆಲ್ ಅಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಡಿಸ್ಕನೆಕ್ಟ್ ಆಗ್ಬೋದು. ಇದೆಲ್ಲ ಒಂದು ಪರಿಸ್ಥಿತಿಯಲ್ಲಿ ಇದ್ದೇ ಇರ್ತದೆ. ಬಹಳ ಗಮನ ಕೊಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು. ನೋಡಿ, ಅಲ್ಲಿ ಏನಾಗುತ್ತೆ, 11ನೇ ಮನೆಯಲ್ಲಿ ಇಷ್ಟು 5 ಪ್ಲಾನೆಟ್ಸ್ಗಳು ಕೂತು ನಿಮ್ಮ 5ನೇ ಮನೆ ನೋಡ್ತಾ, 5ನೇ ಮನೆ ಬಹಳ ದೊಡ್ಡ ಮಟ್ಟಿಗೆ ಇನ್ಫ್ಲುಯೆನ್ಸ್ ಅನ್ನು ಕ್ರಿಯೇಟ್ ಮಾಡ್ತಾ ಉಂಟು. 5ನೇ ಮನೆ ಅಧಿಪತಿ ಯಾರು? ಬುಧ. ಆತ 11ನೇ ಮನೆಯಲ್ಲಿ ವಕ್ರಿಯಾಗಿದ್ದಾನೆ, ಬಟ್ ನೀಚ ಕೂಡ. ಅದಕ್ಕೋಸ್ಕರ 5ನೇ ಮನೆ ತುಂಬಾ ದೊಡ್ಡ ಮಟ್ಟಿಗೆ ಇನ್ಫ್ಲುಯೆನ್ಸ್ ಅನ್ನ ಕ್ರಿಯೇಟ್ ಮಾಡಿಕೊಂಡು ಪ್ರಾಬ್ಲಮ್ ಅನ್ನ ಉಂಟು ಮಾಡುವ ಸಾಧ್ಯತೆಗಳು ತೀರಾ ಜಾಸ್ತಿ. ಇನ್ನು ಕೆಲವರಿಗೆಲ್ಲ ಸ್ವಲ್ಪ ಮದುವೆ ಜೀವನದಲ್ಲಿ ಕೂಡ ಡಿಸ್ಟರ್ಬೆನ್ಸ್ ಆಗುವಂತ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ. ತಾಯಿ ಕುಟುಂಬದಲ್ಲಿ ಅನಾರೋಗ್ಯವನ್ನು ನೋಡುವಂಥದ್ದು. ತಾಯಿ ಕುಟುಂಬದಲ್ಲಿ ಕೆಲವೊಂದು ಬಾರಿ ಅನಾರೋಗ್ಯ ನೋಡಿದ ಸಾಧಾರಣ ಅನಾರೋಗ್ಯ ಅಲ್ಲ, ತೀವ್ರಗತಿ ಅನಾರೋಗ್ಯಗಳನ್ನ ನೀವು ನೋಡ್ತೀರಿ ಅಂತ ಒಂದು ಇಂಡಿಕೇಶನ್ ಉಂಟು. ಆನಂತರ ನಿಮ್ಮ ಪಾರ್ಟ್ನರ್ ಯಾರಿದ್ದಾರೆ ಅವರ ಇನ್ಕಮ್ ನ ಬಗ್ಗೆ ತುಂಬಾನೇ ಮೆಂಟಲ್ ಟಾರ್ಚರ್ ಮಾಡ್ಕೊಳ್ತೀರಾ, ಟೆನ್ಷನ್ ಮಾಡ್ಕೊಳ್ತೀರಾ ಅಂತ ಕೂಡ ಒಂದು ಇಂಡಿಕೇಶನ್ ಇದೆ. ಕಾರ್ಯಕ್ಷೇತ್ರದ ಬಗ್ಗೆ ಕೂಡ ನೋಡ್ಬೇಕು. ಎಲ್ಲೊಂದ್ ಕಡೆ ಕಾರ್ಯಕ್ಷೇತ್ರಕ್ಕೆ ಉನ್ನತ ಮಟ್ಟಕ್ಕೆ ಹೋಗ್ಬೇಕಂತ ನೀವು ತುಂಬಾನೇ ಪ್ರಯತ್ನ ಮಾಡಿ ಅದರಲ್ಲಿ ಸೋತು ಹೋಗುವಂತ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ. ಇನ್ನು ನೀವೇನಾದ್ರೂ ಬೆಟ್ಟಿಂಗ್ ಮಾಡ್ತಾ ಇದ್ರಿ, ಮ್ಯಾಚ್ಗೆ ಬೇಕಾಗಿ ಬೆಟ್ ಕಟ್ತಾ ಇದ್ರಿ, ಅಥವಾ ನೀವು ಟ್ರೇಡಿಂಗ್ ಮಾಡ್ತಾ ಇದ್ದೀರಿ, ಇಂಥದ್ದೆಲ್ಲ ಪರಿಸ್ಥಿತಿಯಲ್ಲಿ ಕೆಲವೊಮ್ಮೆ ಹಣಕಾಸುಗಳನ್ನು ಕಳ್ಕೊಳ್ಳುವಂತ ಸಾಧ್ಯತೆಗಳು ಕೂಡ ತೀರಾ ಜಾಸ್ತಿಯಾಗಿ ಇದ್ದೇ ಇರುತ್ತೆ. ಓಕೆ, ನೀವೇನ್ ಮಾಡ್ಬೇಕು, ನಾನು ಹೇಳ್ತೀನಿ, ಒಂದೇ ಸಣ್ಣ ಪರಿಹಾರ ಮಾಡ್ಕೊಳ್ಳಿ. ಕೇತುವಿಗೆ ಬೇಕಾಗಿ ಗಣಪತಿ ಟೆಂಪಲ್ಗೆ ಹೋಗಿ ಅಲ್ಲಿ 12 ತೆಂಗಿನಕಾಯಿಯನ್ನ ಓಡಿಸಿ ಬನ್ನಿ. 12 ತೆಂಗಿನಕಾಯಿಗಳ ಅಭಿಷೇಕ ಮಾಡಿಸಿ ಓಡಿಸಿ 12 ತೆಂಗಿನಕಾಯಿಗಳನ್ನ ಅರ್ಪಣೆ ಮಾಡಿ ಬನ್ನಿ, ಅದು ಪರವಾಗಿಲ್ಲ. ಮತ್ತೆ ಹಣ್ಣುಕಾಯಿ ಅಂತೂ ಮಾಡಿಸಿ ಬಂದೇ ಬರ್ತೀರಾ, ಅದು ಪರವಾಗಿಲ್ಲ. ಆನಂತರ ಗರಿಕೆ ಇಟ್ಟು ಪೂಜೆ ಮಾಡ್ಕೊಂಡು ಬರೋದು ಕೂಡ ಅತ್ಯುತ್ತಮವಾದ ಲಕ್ಷಣ. ಒಟ್ಟಾರೆ ನೀವು ತೆಂಗಿನಕಾಯನ್ನ ನಮ್ಮ ಗಣಪತಿ ಟೆಂಪಲ್ಗೆ ಅರ್ಪಣೆ ಮಾಡಲೇಬೇಕಾದಂತಹ ಅನಿವಾರ್ಯತೆ ಉಂಟು. ಅದು ಮಾಡಿದಾಗಲೇ ಇಲ್ಲಿಂದ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು, ಒಂದಷ್ಟು ಸಮಸ್ಯೆಗಳಿಂದ ನೀವು ಮುಕ್ತರಾಗುವಂತಹ ಸಾಧ್ಯತೆಗಳು ತೀರಾ ಜಾಸ್ತಿ ಆಗಿಬಿಡುತ್ತೆ. ಹೆದರುವಂತ ಅವಶ್ಯಕತೆ ಖಂಡಿತ ಇರುವುದಿಲ್ಲ. ಅದರ ಡಿಸ್ಪೋಸಿಟರ್ ಯಾರು? ಬುಧ ನೀಚನಾಗಿದ್ದಾನೆ. ಸೊ ಅದಕ್ಕೋಸ್ಕರ ಏನ್ ಮಾಡಿ, ಒಂದಷ್ಟು ಹೆಸರು ಕಾಳು, ನಾನು ಹೇಳ್ತೀನಿ, ಒಂದು ಮುಷ್ಟಿ ಹೆಸರು ಕಾಳು. ಈಗ ನೀವು ವೃಷಭ ರಾಶಿಯವರಾಗಿದ್ರೆ ನಿಮ್ಮ ಮನೆಯವ್ರಿಗೆ ಹೇಳಿ, ಅಥವಾ ಯಾರಿಗಾದ್ರೂ ಹೇಳಿ, ತಾಯಿಗೆ ಹೇಳಿ, ಯಾರಿಗಾದ್ರೂ ಹೇಳಿ. ಓಕೆ, ಒಂದು ಮುಷ್ಟಿ ಹೆಸರು ಕಾಳಿಂದ ನಿಮ್ಮ ದೇಹಕ್ಕೆ ಇಡೀ 7 ಸುತ್ತು ಕ್ಲಾಕ್ ವೈಸ್ ಅಲ್ಲಿ ನಿವಾರಣೆ ಸಿಗದು ಅದನ್ನು ಹೊರಗಡೆ ಹಾಕ್ಲಿಕ್ಕೆ ಹೇಳಿ. ಸೊ ಇದನ್ನ ಏಪ್ರಿಲ್ ತಿಂಗಳ ಪೂರ್ತಿ ಮಾಡ್ಕೊಳ್ಳಿ ಅಂತ ಹೇಳ್ತೇನೆ. ಇದರ ಮುಖಾಂತರ ಕೂಡ ನಿಮ್ಗೆ 5ನೇ ಮನೆಯಿಂದ ಬರ್ತಕ್ಕಂತಹ ಒಂದಷ್ಟು ತೊಂದರೆಗಳು, ಒಂದಷ್ಟು ಸಮಸ್ಯೆಗಳು ದೂರ ಆಗ್ತವೆ. ಇನ್ನು ಕೆಲವೊಂದು ಬಾರಿ ಏನಾಗುತ್ತೆ, ನಿಮ್ಗೆ ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಮಕ್ಕಳಾಗಬೇಕು, ಎಲ್ಲೊಂದು ಕನ್ಸೀವ್ ಆಗಿ ಫೇಲ್ ಆಗುವಂತ ಸಾಧ್ಯತೆಗಳು ಇರ್ತವೆ. ಇನ್ನೊಂದು ಕೆಲವು ಬಾರಿ ಏನಾಗುತ್ತೆ, ಸ್ತ್ರೀಯರಿಗೆ ಮಕ್ಕಳಿಗ ಪ್ರೆಗ್ನೆಂಟ್ ಆಗಿದ್ದಾರೆ, 9 ತಿಂಗಳಾಯ್ತು, ಮಕ್ಕಳ ಹೆರಿಗೆ ಆಗ್ಬೇಕು, ಅದು ಏನಾಗುತ್ತೆ, ನಿಮ್ಗೆ ಸಿಸೇರಿಯನ್ ಆಗುತ್ತೆ. ಸೊ ಈ ಪರಿಸ್ಥಿತಿ. ಇನ್ನು ಕೆಲವರಿಗೆಲ್ಲ ಹೊಟ್ಟೆಗೆ ಸಂಬಂಧಪಟ್ಟಂತೆ ಆಪರೇಷನ್ ಆಗುವಂತಹ ಸಾಧ್ಯತೆಗಳು ತೀರಾ ಜಾಸ್ತಿ ಇರ್ತದೆ. ಗಂಡಸರಿಗೂ ಇರ್ಬೋದು, ಹೆಂಗಸರಿಗೂ ಇರ್ಬೋದು. ಅದಕ್ಕೋಸ್ಕರ ನಾನು ಹೇಳಿದ ಈ ಒಂದು ಸಣ್ಣ ಟೆಕ್ನಿಕ್ ಅನ್ನ ಫಾಲೋ ಮಾಡೋದ್ರಿಂದ ಮೇ ಬಿ 5ನೇ ಮನೆಯಿಂದ ಬರ್ತಕ್ಕಂತಹ ಸಮಸ್ಯೆಗಳಿಂದ ಮುಕ್ತರಾಗ್ಲಿಕ್ಕೆ ನಿಮ್ಮಿಂದ 100% ಸಾಧ್ಯತೆ ಅಂತೂ ಉಂಟು. ನೆಕ್ಸ್ಟ್ ಬಂದ್ಬೇಡ, ಮಿಥುನ ರಾಶಿಯವರಿಗೆ ವಿಶೇಷ ರೀತಿಯಲ್ಲಿ ನಿಮಿತ್ತಗಳ ಮುಖಾಂತರ ಬಂದಿರುವಂತಹ ಪ್ಲಾನೆಟ್ಸ್ ಬಂದು ರವಿ ಎಲ್ಲಿದ್ದಾನೆ? ಇಲ್ಲಿ ದಶಮ ಸ್ಥಾನದ ರಿಸಲ್ಟ್ ಕೊಡ್ತಾ ಇದ್ದಾನೆ. ಹಾಗಾದ್ರೆ ದಶಮ ಸ್ಥಾನ ದೊಡ್ಡ ಮಟ್ಟಿಗೆ ಇನ್ಫ್ಲುಯೆನ್ಸ್ ಅನ್ನ ಕ್ರಿಯೇಟ್ ಮಾಡ್ತಾ ಉಂಟು ಅಂತ ಇಂಡಿಕೇಶನ್. ಹಾಗಾದ್ರೆ ಇದರಲ್ಲಿ ರವಿ ಒಂದು ತೃತೀಯ ಸ್ಥಾನ ಏನದು? ನಿಮ್ಮ ಸ್ಟೇಟಸ್ಗೆ ಸಂಬಂಧಪಟ್ಟ, ಪರಾಕ್ರಮಕ್ಕೆ ಸಂಬಂಧ. ನಿಮ್ಮ ಪರಾಕ್ರಮ ಎಲ್ಲಿ ಯೂಸ್ ಆಗುತ್ತೆ? ಕಾರ್ಯಕ್ಷೇತ್ರದಲ್ಲಿ ಯೂಸ್ ಆಗುತ್ತೆ. ಯಾಕೆ ಯೂಸ್ ಆಗುತ್ತೆ? ಸ್ಟೇಟಸ್ ಬೇಕು ಅನ್ನುವ ನಿಟ್ಟಿನಲ್ಲಿ ನಿಮ್ಮ ಒಂದು ಪರಾಕ್ರಮ ಯೂಸ್ ಆಗುತ್ತೆ. ಆನಂತರ ರವಿ ಬಂದು ಮೀನರಾಶಿ ಬಂದು ಟ್ರಾವೆಲಿಂಗ್. ಹಾಗಾದ್ರೆ ಕಾರ್ಯಕ್ಷೇತ್ರದಲ್ಲಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗ್ಬೇಕು, ವಿದೇಶ ಪ್ರಯಾಣ ಮಾಡಬೇಕು, ಕಾರ್ಯಕ್ಷೇತ್ರ ಚೇಂಜ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಹೋಗುದಾದ್ರೂ ಕೂಡ ಈ ಒಂದು ಕಾಂಬಿನೇಷನ್ ನಿಮ್ಗೆ ಕೆಲಸ ಮಾಡಿಯೇ ಮಾಡುತ್ತೆ. ಅದು ಕೂಡ ಪರವಾಗಿಲ್ಲ. ಅಂದ್ರೆ ಕಾರ್ಯಕ್ಷೇತ್ರದಲ್ಲಿ ಉನ್ನತ ಮಟ್ಟಕ್ಕೆ ಹೋಗ್ಬೇಕನ್ನೋ ತೀವ್ರ ಇಚ್ಛುಕರು, ಅಥವಾ ಕಾರ್ಯಕ್ಷೇತ್ರ ಚೇಂಜ್ ಮಾಡ್ಬೇಕನ್ನೋ ತೀವ್ರ ಇಚ್ಛುಕರು ಒಂದು ವೇಳೆ ಏಪ್ರಿಲ್ ತಿಂಗಳಲ್ಲಿ ಪ್ರಯತ್ನ ಮಾಡಿದ್ದೆ ಆದಲ್ಲಿ ಅದೆಲ್ಲವೂ ಕೂಡ ನಿಮ್ಗೆ ಕೈಗೂಡುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಹೇಳಿದ್ರೆ ನೀವು ಪ್ರಯತ್ನ ಮಾಡಿ ಗೆಲ್ಲುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಆಗಿಬಿಡುತ್ತೆ. ಓಕೆ, ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟ ಪರವಾಗಿಲ್ಲ, ಏನೋ ಒಂದು ಒಳ್ಳೆ ರಿಸಲ್ಟ್ ಬರುತ್ತೆ, ನೀವು ಅದನ್ನ ಮಾಡ್ಕೊಂಡು ಹೋಗ್ತೀರಾ, ಎಂಜಾಯ್ ಮಾಡ್ತೀರಾ, ತೊಂದರೆ ಇಲ್ಲ. ಬಟ್ ಇಲ್ಲಿ ಪ್ರಾಬ್ಲಮ್ ಏನುಂಟು ಅಂದ್ರೆ, ಇಲ್ಲಿ ನೋಡ್ಕೊಳ್ಳಿ, ಇಲ್ಲೇನಾಗುತ್ತೆ, ಸೂರ್ಯ ಏನ್ ಮಾಡ್ತಾನೆ, 4000 ನೋಡ್ತಾ ಇದ್ದಾನೆ. 4000 ಅಲ್ಲಿ ಕೇತು ಇದ್ದಾನೆ. 4ನೇ ಮನೆ ಬಂದು ನಿಮ್ಮ ಭೂಮಿ, ಮನೆ, ವಾಹನ, ತಾಯಿ, ಓಕೆ, ನಿಮ್ಮ ಸುಖ ಸ್ಥಾನ. ಹಾಗಾದ್ರೆ ಅಲ್ಲಿ ತೊಂದರೆಗಳು ಕ್ರಿಯೇಟ್ ಆಗುವಂತ ಸಾಧ್ಯತೆ ಉಂಟು. ಒಂದು ವೇಳೆ ಎಣಿಸ್ಕೊಳ್ಳಿ, ನೀವು ಈಗ ತಾಯಿ ಜೊತೆಗಿದ್ದೀರಿ ಅಂತ ಇಟ್ಕೊಂಡು, ನೀವು ತಾಯಿ ಜೊತೆಗಿದ್ದೀರಿ, ಈಗ ಏಪ್ರಿಲ್ ತಿಂಗಳ ತಾಯಿ ಜೊತೆಗೆ, ತಾಯಿಗೆ ಅನಾರೋಗ್ಯಗಳು ಜಾಸ್ತಿ ಕಾಡುವಂತ ಸಾಧ್ಯತೆಗಳು, ತಂದೆಗೂ ಅನಾರೋಗ್ಯ ಜಾಸ್ತಿ ಕಾಡುವಂತ ಸಾಧ್ಯತೆಗಳು ಇದ್ದೇ ಇರ್ತವೆ. ಇದರ ಬಗ್ಗೆ ಗಮನ ಕೊಡಬೇಕು. ತಾಯಿಗೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಅವ್ರಿಗೆ ಟ್ರೀಟ್ ಮಾಡ್ಬೇಕಾದಂತಹ ಅನಿವಾರ್ಯತೆ, ಅಥವಾ ಅವ್ರಿಗೆ ಏನ್ ಬೇಕಾದನ್ನ ತೆಗೆದುಕೊಡ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಇದ್ದೇ ಇದೆ. ಆ ಜವಾಬ್ದಾರಿಯನ್ನು ನೀವು ನಿಭಾಯಿಸಬೇಕಾಗುತ್ತೆ.
ಎರಡನೇದಾಗಿ ಏನಾಗುತ್ತೆ, ಒಂದು ವೇಳೆ ನೀವು ತಾಯಿಯಿಂದ ದೂರ ಇದ್ದೀರಿ, ಈಗ ಒಂದು ಕೆಲಸಕ್ಕೆ ಬೇಕಾಗಿ ಈಗ ಬಾಂಬೆನೋ ಬ್ಯಾಂಗ್ಳೂರು ವಿದೇಶನೋ ಹೋಗಿಬಿಟ್ಟಿದ್ದೀರ ಅಂತ ಇಟ್ಕೊಳ್ಳೋಣ, ತಾಯಿ ಜೊತೆಗೇನೆ ನೀವಿಲ್ಲ, ತಾಯಿ ಒಂದು ಕಡೆ ನೀವು ಒಂದು ಕಡೆ ಇದ್ರೆ ಆವಾಗ ಅಂತಹ ಸಮಸ್ಯೆ ತಾಯಿಗಂತೂ ಡೆಫಿನೆಟ್ ಆಗಿ ಕ್ರಿಯೇಟ್ ಆಗಲ್ಲ. ಓಕೆ, ಇನ್ನೊಂದು ವಿಚಾರ ಏನು ಅಂತಂದ್ರೆ, ನಾಲ್ಕನೇ ಮನೆ ದೊಡ್ಡ ಮಟ್ಟಿಗೆ ಇನ್ಫ್ಲುಯೆನ್ಸ್ ಅನ್ನ ಕ್ರಿಯೇಟ್ ಮಾಡ್ತಾ ಉಂಟು ಸೂರ್ಯನಿಂದಾಗಿ ಮತ್ತೆ ಅಷ್ಟು ಪ್ಲಾನೆಟ್ಸ್ ನಿಂದಾಗಿ. ಸೊ ಇಲ್ಲಿ ಭೂಮಿ ಮನೆ ವಾಹನ ಮಾಡುವಂತ ಯೋಗ ಭಾಗ್ಯ ಕೂಡ ಖಂಡಿತ ಇದೆ. ನಾನು ಹೇಳ್ತೀನಿ ಭೂಮಿ ಮನೆ ವಾಹನ ಮಾಡಬೇಕು. ಒಂದು ಮೇ 18ನೇ ತಾರೀಕಿನವರೆಗೆ ವೆಯ್ಟ್ ಮಾಡಿ. ಈ ಕೇತು ಏನ್ ಮಾಡ್ತಾನೆ, ನೇರವಾಗಿ ಸಿಂಹರಾಶಿಗೆ ಹೋಗಿಬಿಡ್ತಾನೆ. ಆ ಮೂಮೆಂಟ್ ಅಲ್ಲಿ ಭೂಮಿ ಮನೆ ವಾಹನದ ವಿಚಾರದಲ್ಲಿ ಪ್ರೊಸೀಡ್ ಆಗಿ ಅಂತ ಹೇಳ್ತೇನೆ. ಖಂಡಿತ ಒಂದು ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ. ಇದೇ ಸಮಯದಲ್ಲಿ ನೀವೇನಾದ್ರೂ ಮಾಡ್ಲಿಕ್ಕೆ ಹೋದ್ರೆ ಮೇ ಬಿ ಕೇತು ಆಕ್ಟಿವೇಟ್ ಆಗಿಬಿಟ್ಟು ಎಲ್ಲೋ ಒಂದ್ ಕಡೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ನಿಮ್ಮನ್ನು ಕೂಡ ಕಾಡುವಂತ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ. ಬಹಳ ಜಾಗರೂಕರಾಗಿರ್ಬೇಕು. ಹಾಗಾದ್ರೆ ಇಲ್ಲಿ ಅಂತಹ ಸಮಸ್ಯೆ ಅಂತೂ ಖಂಡಿತ ಅಲ್ಲ. ಬಟ್ ನಿಮ್ಮ 4ನೇ ಮನೆಗೆ ಸೂರ್ಯ ದೃಷ್ಟಿ ಇಟ್ಟಿರುವುದರಿಂದ ಅದು ಪ್ರಾಬ್ಲಮ್ ಅನ್ನ ಕ್ರಿಯೇಟ್ ಮಾಡೋ ಸಾಧ್ಯತೆಗಳು ಇದ್ದೇ ಇದಾವೆ. ಅದರ ಬಗ್ಗೆ ಹೇಳಿಕೊಟ್ಟಿದ್ದೇನೆ, ಅದನ್ನ ಅರ್ಥ ಮಾಡ್ಕೊಳ್ಳಿ. ಸಮಸ್ಯೆಯಿಂದ ಹೊರಬರ್ಬೇಕು, ಏನ್ ಮಾಡ್ಬೇಕು, ಕೇತುವಿಗೆ ಪರಿಹಾರ. ಓಕೆ, ಗಣಪತಿ ಟೆಂಪಲ್ಗೆ ಹೋಗುದು, ಮಂಗಳವಾರ ದಿವಸ ಗರಿಕೆಯನ್ನು ಇಟ್ಟು ಪೂಜೆ ಮಾಡಿ 3 ಪ್ರದಕ್ಷಿಣೆ ಹಾಕಿ ಬರುವುದು, ಮತ್ತೆ ಹಣ್ಣು ಕಾಯಿ ಮಾಡಿಸ್ಕೊಂಡು ಬರುವುದು. ಸೊ ಇದನ್ನ ನೀವು ಮಂಗಳವಾರ ದಿವಸ ಆ ಏಪ್ರಿಲ್ ತಿಂಗಳಲ್ಲಿ ಪೂರ್ತಿ ಮಾಡಬೇಕಾದಂತಹ ಅನಿವಾರ್ಯತೆ ಅಂತೂ ಖಂಡಿತ ಉಂಟು. ಇಷ್ಟು ಮಾಡ್ಕೊಂಡಾಗ ನಿಮ್ಗೆ ಯಾವ ಸಮಸ್ಯೆ ನಿಮ್ಗೆ ಏಪ್ರಿಲ್ ತಿಂಗಳಲ್ಲಿ ಕಾಡಬೇಕು, ಮೇ ಬಿ ಅದು ಕಾಡಲ್ಲ. ಸೊ ಎಲ್ಲಾ ಸಮಸ್ಯೆಗಳಿಂದ ನೀವು ಮುಕ್ತರಾಗ್ಬಿಡ್ತೀರಾ. ನೆಕ್ಸ್ಟ್ ಬಂದ್ಬೇಡ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ನಿಮಿತ್ತಗಳ ಪ್ರಕಾರ ನಮ್ಗೆ ಬಂದಿರುವಂತ ಪ್ಲಾನೆಟ್ಸ್ ಒಂದು ಚಂದ್ರ. ಓಕೆ, ಒಂದು ನಿಮ್ಮ ರಾಶಿಯ ಚಂದ್ರ ಇಲ್ಲಿದ್ದಾನೆ, ಗೋಚರದ ಚಂದ್ರ 10ನೇ ಮನೆಯಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ. ಓಕೆ, ಹಾಗಾದ್ರೆ 10ನೇ ಮನೆಯಲ್ಲಿ ಚಂದ್ರ ಇರುವಾಗ ಇಲ್ಲಿ ಬಹಳ ಮುಖ್ಯವಾಗಿ ಏನಾಗುತ್ತೆ, ನಿಮ್ಮ ಕಾರ್ಯಕ್ಷೇತ್ರ ಬದಲಾವಣೆಗಿಂತಲೂ ಮೇಷರಾಶಿಯ ಚಂದ್ರ ಕಾರ್ಯಕ್ಷೇತ್ರದಲ್ಲಿ ಹೊಸತನ, ಹೊಸ ಕೆಲಸ ಕಾರ್ಯಗಳನ್ನು ಹೊಸ ಕೆಲಸ ಹುಡುಕ್ತೀರಿ ಅಂತ ಒಂದು ಇಂಡಿಕೇಶನ್ ಇದೆ. ಮೇ ಬಿ ಅದಕ್ಕೆ ಬೇಕಾಗಿ ದೂರ ಪ್ರಯಾಣ ಮಾಡಬೇಕಾದೀತು. ಕೆಲವರಿಗೆ ಮನೆಯಿಂದ ದೂರ ಪ್ರಯಾಣ ಮಾಡಲೇಬೇಕಾದ ಅನಿವಾರ್ಯತೆ ಕೂಡ ಬರ್ಬೋದು. ಖಂಡಿತ ನೀವು ಮನೆಯಿಂದ ದೂರ ಹೋಗಿ ಒಂದು ಹೊಸ ಕೆಲಸವನ್ನು ಹುಡುಕೊಳ್ಬಹುದು, ಅಥವಾ ನಿಮ್ಗೆ ಹೊಸ ಕೆಲಸ ಏನು ಬರುತ್ತೆ ಅದು ಮನೆಯಿಂದ ದೂರನೇ ಇರ್ಬೋದು, ಹೋಗಿ ನೀವು ಅದನ್ನ ಪಡ್ಕೊಳ್ಬಹುದು. ಅದರಲ್ಲಿ ಯಾವುದೇ ಸಮಸ್ಯೆಗಳಂತೂ ಡೆಫಿನೆಟ್ ಆಗಿ ಇಲ್ವೇ ಇಲ್ಲ. ಓಕೆ, ಇದು ಕರ್ಕಾಟಕ ರಾಶಿಯವರು ಕೆಲಸಕ್ಕೆ ಬೇಕಾಗಿ ಒಂದು ಪ್ರಯತ್ನ ಮಾಡಿ, ಒಂದು ಒಳ್ಳೆ ರಿಸಲ್ಟ್ ಅನ್ನ ಅನುಭವಿಸುವಂತ ಯೋಗ ಭಾಗ್ಯ ನಿಮ್ಮ ಪಾಲಿಗಂತೂ ಡೆಫಿನೆಟ್ ಆಗಿ ಕ್ರಿಯೇಟ್ ಅಂತೂ ಆಗುತ್ತೆ. ನೆಕ್ಸ್ಟ್ ಏನಾಗುತ್ತೆ ಇದರಲ್ಲಿ ಬಹಳ ವಿಶೇಷವಾಗಿ ನೋಡಿ, ಇಲ್ಲಿ ಕೂಡ ಹಾಗೇನೆ ಚಂದ್ರ 4ನೇ ಮನೆ ನೋಡ್ತಾ ಇದ್ದಾನೆ ಅಂದಾಗ ಅಲ್ಲಿ ತುಲಾರಾಶಿ ಉಂಟು. ತುಲಾರಾಶಿ ಇರುವುದರಿಂದ ಭೂಮಿ ಮನೆ ಮಾಡುವಂತ ಯೋಗ ಅಂತೂ ಬಂದಿದೆ. ಚಂದ್ರ ನೋಡಿ ಯಾವುದೇ ನೋಡಿ, ಒಂದು ನೆನ್ಪಿಟ್ಕೊಳ್ಳಿ, ನಿಮ್ಮ ಜಾತಕದಲ್ಲಿ ಯಾವ ದಶೆ ನಡೆಯುತ್ತೆ ಆ ದಶಾನಾಥ ಎಲ್ಲಿದ್ದಾನೆ ಮತ್ತೆ ಆತ ಯಾವುದನ್ನ ನೋಡ್ತಾ ಇದ್ದಾನೆ, ಅದು 100% ಅದು ರಿಸಲ್ಟ್ ಎರಡೂ ಕಡೆಯಿಂದ ಬರುತ್ತೆ. ಇರುವ ಜಾಗದಲ್ಲೂ ಬರುತ್ತೆ, ನೋಡುವ ಜಾಗದಲ್ಲೂ ಬರುತ್ತೆ. ಇಲ್ಲಿ ಕೂಡ ಹಾಗೇನೆ ನಿಮಿತ್ತಗಳ ಪ್ರಕಾರ ನಮ್ಗೆ ಚಂದ್ರ ಬಂದ ಅಂದಾಗ, ಗೋಚರದಲ್ಲಿ ಚಂದ್ರ ನಿಮ್ಗೆ ಮೇಷರಾಶಿಯಲ್ಲಿ ಹೋಗ್ತಾ ಇದ್ದಾನೆ ಅಂದಾಗ, ನಾನು ವಿಡಿಯೋ ಮಾಡುವಂತ ಸಂದರ್ಭದಲ್ಲಿ ಅಂದ್ರೆ 1ನೇ ತಾರೀಕಿಗೆ, ಓಕೆ, ವಿಡಿಯೋ ಮಾಡು 1ನೇ ತಾರೀಕಿಗೆ ಅಂತ ಇದನ್ನು ಹಾಕಿದ್ದೇನೆ ಆಲ್ರೆಡಿ ನಾನು. ಯಾಕಂದ್ರೆ ನಿಮ್ಗೆ ಏಪ್ರಿಲ್ ತಿಂಗಳಲ್ಲಿ ತಾನೇ, ಏಪ್ರಿಲ್ ತಿಂಗಳಲ್ಲಿ. ಹಾಗಾದ್ರೆ 1ನೇ ತಾರೀಕಿಗೆ ಚಂದ್ರ ಇಲ್ಲಿದ್ದಾನೆ ಅಂದಾಗ 4ನೇ ಮನೆಯನ್ನು ವೀಕ್ಷಣೆ ಮಾಡ್ತಾನೆ. ಹಾಗಾದ್ರೆ ನಿಮ್ಗೆ ಭೂಮಿ ಮನೆ ಮಾಡುವಂತ ಯೋಗ ಭಾಗ್ಯ ಅಂತೂ ಡೆಫಿನೆಟ್ ಆಗಿದೆ. ಬಟ್ ಸಮಸ್ಯೆ ಏನ್ ಗೊತ್ತಾ, 4th ಲಾರ್ಡ್ 4ನೇ ಮನೆ ಅಧಿಪತಿ ಆತ ಭಾಗ್ಯದಲ್ಲಿದ್ದಾನೆ, ಬಟ್ ರಾಹು ಜೊತೆಗೆ ಸೇರ್ಕೊಂಡಿದ್ದಾನೆ. ಆನಂತರ ಶುಕ್ರ ಉಚ್ಚನಿದ್ದಾನೆ, ಪರವಾಗಿಲ್ಲ, ಬಟ್ ವಕ್ರಿಯಾಗಿ ರಾಹು ಕಡೆಗೆ ಬರ್ತಾ ಇದ್ದಾನೆ. ಅದರ ಅರ್ಥ ಏನು, ಅದರ ಜೊತೆಗೆ ಬುಧ ಕೂಡ ಇದ್ದಾನೆ, 3rd ಲಾರ್ಡ್ 3ನೇ ಮನೆ ಅಧಿಪತಿ ಬುಧ ಕೂಡ ಇದ್ದಾನೆ. ಅದರ ಅರ್ಥ ಏನು, ಎಲ್ಲೊಂದ್ ಕಡೆ ಭೂಮಿ ಮನೆ ವಾಹನ ಮಾಡುವಾಗ, ಅಥವಾ ಭೂಮಿ ಮಾಡ್ತೀರಾ, ಅಥವಾ ಭೂಮಿ ಪರ್ಚೇಸ್ ಮಾಡ್ತೀರಾ, ಮನೆ ಪರ್ಚೇಸ್, ಅವಾಗ ಡಾಕ್ಯುಮೆಂಟ್ರಿಯಲ್ಲಿ ಪ್ರಾಬ್ಲಮ್ ಆಗುವಂಥದ್ದು, ಕಾಗದ ಪತ್ರದಲ್ಲಿ ತೊಂದರೆ ಆಗುವಂಥದ್ದು, ದಾಖಲೆ ಪತ್ರ ಸಮಸ್ಯೆಗೆ ಈಡಾಗುವಂಥದ್ದು, ಅಥವಾ ಒಂದು ಜಮೀನನ್ನ ಒಬ್ಬರಿಗೆ ಮಾರಿದ್ದಾರೆ ನಿಮ್ಗೂ ಮಾರಿದ್ದಾರೆ, ಈ ಸಮಸ್ಯೆ ಕ್ರಿಯೇಟ್ ಆಗುವಂಥದ್ದು, ಯಾರಾದ್ರೂ ಅಲ್ಲಿ ಅಡ್ಡಗಾಲ ಹಾಕುವಂಥದ್ದು. ಒಟ್ಟಾರೆ ನೋಡ್ಲಿಕ್ಕೆ ಹೋದ್ರೆ ಮತ್ತೊಂದು ವಿಷಯ ಏನುಂಟು, ರಾಹು ಇದ್ದಾನೆ, ದಾರಿಯ ವಿಚಾರದಲ್ಲಿ ತೊಂದರೆಗಳಾಗುವಂಥದ್ದು, ದಾರಿನೇ ಬಿಟ್ಟುಕೊಟ್ಟಿಲ್ಲ, ಅದರ ವಿಚಾರದಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುವಂತ ಸಾಧ್ಯತೆ ತೀರಾ ಜಾಸ್ತಿ ಇರೋದರಿಂದ ದಯವಿಟ್ಟು ನಾನು ಹೇಳ್ತೀನಿ, ಮೇ 31ನೇ ತಾರೀಕಿನವರೆಗೆ ಕರ್ಕಾಟಕ ರಾಶಿಯವರು ಯಾವುದೇ ರೀತಿಯಲ್ಲಿ ಕೂಡ ಭೂಮಿ ಮನೆ ಪರ್ಚೇಸ್ ಮಾಡ್ಲಿಕ್ಕೆ ಅಷ್ಟು ಇಂಟ್ರೆಸ್ಟ್ ತಗೊಳ್ಳೋದು ಬೇಕಾಗಿಲ್ಲ. ಓಕೆ, ಒಂದ್ ಥಿಂಗ್ ಏನ್ ಗೊತ್ತಾ, ನಿಮ್ಗೆ ಅಂತದ್ದು ಬೇಕೇ ಅಂದಾಗ ನಿಮ್ಮ ಜಾತಕವನ್ನ ಒಳ್ಳೆ ಜ್ಯೋತಿಷ್ಯರಿಗೆ ತೋರಿಸಿ ವಿಮರ್ಶೆ ಮಾಡಿಸ್ಕೊಂಡು ಪ್ರೊಸೀಡ್ ಆಗಿ ಅಂತ ಹೇಳ್ತೇನೆ. ಆ ಮೂಮೆಂಟ್ ಅಲ್ಲಿ ಮೇ ಬಿ ಪರವಾಗಿಲ್ಲ, ತೊಂದರೆ ಇಲ್ಲ ಅಂತ ಇಂಡಿಕೇಶನ್ ಪರವಾಗಿಲ್ಲ. ಓಕೆ, ನಾ ಗೊತ್ತಾಯ್ತು ಈಗ. ಓಕೆ, ಇದು ಎರಡು ಕಡೆ ಕೂಡ ಗೊತ್ತಾಯ್ತು. ಇನ್ನು ನಮ್ಮ ಕರ್ಕಾಟಕ ರಾಶಿಯವರಿಗೆ ಏನಾಗುತ್ತೆ, ನಿಮ್ಮ ಮಕ್ಕಳ ವಿಚಾರದಲ್ಲಿ ಬಹಳಷ್ಟು ತೊಂದರೆಗಳು, ಬಹಳಷ್ಟು ಸಮಸ್ಯೆಗಳನ್ನು ಅನುಭವಿಸಬೇಕಾದೀತು. ಅವರ ಮ್ಯಾರಿಡ್ ಲೈಫ್ಗೆ ಸಂಬಂಧಪಟ್ಟಂತೆ ಇರ್ಬೋದು, ಅವರ ಪ್ರೊಫೆಷನಲ್ ಲೈಫ್ಗೆ ಸಂಬಂಧಪಟ್ಟಂತೆ ಬಹಳಷ್ಟು ತೊಂದರೆಗಳನ್ನ ಅನುಭವಿಸಬೇಕಾದ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಡೆಫಿನೆಟ್ ಆಗಿ ಬರ್ಬೋದು. ಎಲ್ಲೊಂದು ಕಡೆ ತುಂಬಾ ಖರ್ಚು ವೆಚ್ಚ ಅವರಿಗೆ ಬೇಕಾಗಿ ಮಾಡಬೇಕಾದಂತ ಅನಿವಾರ್ಯತೆ ಕೂಡ ಬರ್ಬೋದು. ಇನ್ನೊಂದು ಕಡೆಯಿಂದ ಏನಾಗುತ್ತೆ, ಯಾರಾದ್ರೂ ನಿಮ್ಮ ಪ್ರೀತಿ ಪ್ರೇಮ ಅಂತ ಇದ್ರೆ ಅದು ಐಸೋಲೇಷನ್ ಆಗುತ್ತೆ, ಅದು ಹೊರಟೋಗುತ್ತೆ, ಅದು ನಿಮ್ಮಿಂದ ದೂರ ಹೋಗುತ್ತೆ ಅಂತ ಮತ್ತೊಂದು ಇಂಡಿಕೇಶನ್ ಇದೆ. ಓಕೆನಾ, ಯಾಕಂದ್ರೆ ಕುಜ ಅಂದ್ರೆ ಈ ಮೇಷರಾಶಿ ಡಿಸ್ಪೋಸಿಟರ್ ಕುಜ ಎಲ್ಲೇ ಡಿಸ್ಪೋಸಿಟರ್ ಆತ, ಒಂದು 5ನೇ ಮನೆ ಡಿಸ್ಪೋಸಿಟರ್ ಆತ, ಮತ್ತೆ ನಿಮ್ಮ ಕಾರ್ಯಕ್ಷೇತ್ರ ಡಿಸ್ಪೋಸಿಟರ್ ಆತ. 5ನೇ ಮನೆಯಿಂದ ಆತ
5ನೇ ಮನೆಯಿಂದ 8ನೇ ಮನೆಯಲ್ಲಿದ್ದಾನೆ, ಅಲ್ಲಿ ಐಸೋಲೇಷನ್. ಹಾಗಾದ್ರೆ ನಿಮ್ಮ ಪ್ರೀತಿ, ಪ್ರೇಮ, ಸ್ನೇಹ ಎಲ್ಲ ಐಸೋಲೇಷನ್ ಆಗುವಂಥದ್ದು, ದೂರ ಹೊರಟೋಗುವಂಥ ಸಾಧ್ಯತೆ ತೀರಾ ತೀರಾ ಜಾಸ್ತಿ. ಇದ್ರ ಬಗ್ಗೆ ಗಮನ ಕೊಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು. ಹಾಗಾದ್ರೆ ಪರಿಹಾರ ಏನಪ್ಪ ಮಾಡ್ಕೊಳ್ಬೋದು? ನಾನು ಹೇಳ್ತೀನಿ, ಸೋಮವಾರ ದಿವಸ ಈಶ್ವರನ ಟೆಂಪಲ್ಗೆ ಹೋಗಿ ಅಲ್ಲಿ ನೀವು ರುದ್ರಾಭಿಷೇಕವನ್ನು ಕೊಟ್ಟು ಪ್ರಸಾದವನ್ನು ಸ್ವೀಕಾರ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತೇನೆ. ಪ್ರತಿ ಸೋಮವಾರ ದಿವಸ ಆ ಈಶ್ವರನ ಟೆಂಪಲ್ಗೆ ಹೋಗಿ ಇದನ್ನು ಮಾಡ್ತಾ ಬನ್ನಿ. ಅವಾಗ ನಮ್ಮ ಕರ್ಕಾಟಕ ರಾಶಿಯವರಿಗೆ ಏಪ್ರಿಲ್ ತಿಂಗಳಲ್ಲಿ ಅದೇನು ಸಮಸ್ಯೆ ಕಾಡಬೇಕು, ಮೆಂಟಲ್ ಟಾರ್ಚರ್ ಆಗಬೇಕು, ಮೇ ಬಿ ಆಗಲ್ಲ. ಮತ್ತೆ ಸ್ವಲ್ಪ ಪ್ರಿಕಾಷನ್ ನಾನು ಹೇಳಿದ ಪ್ರಕಾರ ತಗೊಳ್ಳೇಬೇಕಾದಂತ ಅನಿವಾರ್ಯತೆ ಅಷ್ಟು ಮಾಡಿ ಖಂಡಿತ ಗೆದ್ದೇ ಗೆಲ್ತೀರಾ. ನೆಕ್ಸ್ಟ್ ಬಂದ್ಬೇಡ ಸಿಂಹರಾಶಿಯವರಿಗೆ ನಿಮಿತ್ತಗಳ ಪ್ರಕಾರ ನಮಗೆ ಬಂದಿರುವಂತಹ ಪ್ಲಾನೆಟ್ಸ್ ಬಂದು ರಾಹು ಮಹಾರಾಜ ಬಂದು ಬಿಟ್ಟಿದ್ದಾನೆ. ರಾಹು ಮಹಾರಾಜ ಇಲ್ಲಿ 8ನೇ ಮನೆ ರಿಸಲ್ಟ್ ಅನ್ನು ಕೊಡ್ತಾ ಇದ್ದಾನೆ. ಅಲ್ಲಿ ಅಲ್ವಾ, ಅಲ್ಲಿ ಒಟ್ಟಿಗೆ 5 ಪ್ಲಾನೆಟ್ಸ್ ಇದೆ. ರಾಹು ಮಹಾರಾಜ 8ನೇ ಮನೆಯಲ್ಲಿದ್ದಾನೆ. ಸೊ ಇಲ್ಲಿ ಏನಾಗುತ್ತೆ, 8ನೇ ಮನೆ ದೊಡ್ಡ ಮಟ್ಟಿಗೆ ಇನ್ಫ್ಲುಯೆನ್ಸ್ ಆಯ್ತು ಅಲ್ವಾ. 8ನೇ ಮನೆಯನ್ನು ಪೀಡೆ ಅಂತ ಕರೀರಿ, ಆಯುಷ್ಯ ಅಂತ ಕರೀರಿ ಅಲ್ವಾ, ಏರಿಳಿತಗಳು ಅಂತ ಕರೀರಿ, ಎಲ್ಲ ರೀತಿಯಲ್ಲಿ ಕೂಡ ಪ್ರಾಬ್ಲಮ್ ಅನ್ನು ಕ್ರಿಯೇಟ್ ಮಾಡುತ್ತೆ, ಒಳ್ಳೆದನ್ನು ಕೂಡ ಮಾಡಿಯೇ ಮಾಡ್ತದೆ. 8ನೇ ಮನೆಗೆ ಬಂದು ಒಂದನೇದಾಗಿ ಫಸ್ಟ್ ಆಫ್ ಆಲ್ ಏನಿರುತ್ತೆ, ನಿಮಗೆ ಕಾರ್ಯಕ್ಷೇತ್ರದಲ್ಲಿ 180 ಡಿಗ್ರಿಯ ಒಂದು ಪರಿವರ್ತನೆ ಬರುತ್ತೆ ಅಂತ ಇಂಡಿಕೇಶನ್ ಇದೆ. 180 ಡಿಗ್ರಿ ಚೇಂಜಸ್ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಆಗಬಹುದು ಅಂತ ಇಂಡಿಕೇಶನ್ ಇದೆ. ಅದಕ್ಕೆ ಬೇಕಾದ ಪ್ರಯತ್ನ ಮಾಡಿದಾಗ ಖಂಡಿತ ಇನ್ಫ್ಲುಯೆನ್ಸ್ ಪೀಪಲ್ ಯಾರಿದ್ದಾರೆ ಅವರ ಮುಖಾಂತರ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ 180 ಡಿಗ್ರಿಯಲ್ಲಿ ಚೇಂಜಸ್ ಅಂತೂ ಬರ್ಬೋದು. ಇದು ಒಂದೇ ವಿಚಾರ. ಎರಡನೇದಾಗಿ ಏನಾಗುತ್ತೆ, ನಿಮ್ಮ 8ನೇ ಮನೆ ಬಂದು ಹಿರಿಯರ ಪ್ರಾಪರ್ಟಿ, ಅನ್ಸೆಸ್ಟರ್ಸ್ ಪ್ರಾಪರ್ಟಿ. ಹಾಗಾದ್ರೆ ಅನ್ಸೆಸ್ಟರ್ಸ್ ಪ್ರಾಪರ್ಟಿಯಲ್ಲಿ ಪ್ರಾಬ್ಲಮ್ ಇದ್ರೆ ಆ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಅಂತೂ ಮಾಡ್ತೀರಾ. ಬಟ್ ಇಂಪ್ಯಾಕ್ಟ್ ಇರೋದು ಯಾವುದು? ರಾಹು ಇಂಪ್ಯಾಕ್ಟ್ ಇರುವಾಗ ಏನಾಗುತ್ತೆ, ಹಿರಿಯರಿಂದ ಬರ್ತಕ್ಕಂಥ ಪ್ರಾಪರ್ಟಿಯ ವಿಚಾರದಲ್ಲಿ ಎಲ್ಲೋ ಒಂದ್ ಕಡೆ ಕೋರ್ಟ್ ಕಚೇರಿ ಬರುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಅದರಲ್ಲಿ ಕೂಡ ಪ್ರಾಬ್ಲಮ್ ಏನಾಗ್ಬೋದು ನಿಮ್ಗೆ. ಇಲ್ಲಿ ನೋಡಿ, ಇಲ್ಲಿ ಏನಾಗುತ್ತೆ, ಶುಕ್ರ ಬಂದು ಕೂತಿದ್ದಾನೆ. ಶುಕ್ರ ಇದ್ದಾನೆ 8ನೇ ಮನೆಯಲ್ಲಿ. ಶುಕ್ರ ಯಾರು? ಈ ಜಾತಕಕ್ಕೆ ದಶಮಾಧಿಪತಿ ಮತ್ತೆ ತೃತೀಯಾಧಿಪತಿ, ಉಪಚಯ ಸ್ಥಾನದ ಅಧಿಪತಿ ಆತ. ಓಕೆ, ಆತ ವಕ್ರಿಯಾಗಿ ರಾಹು ಕಡೆಗೆ ಹೋಗ್ತಾ ಇದ್ದಾನೆ. ಇದರ ಅರ್ಥ ಏನು ಅಂದ್ರೆ, ನಿಮ್ಮ ಫ್ಯಾಮಿಲಿಯಲ್ಲಿ ಯಾರದ್ದು ಸ್ತ್ರೀಯರು ಬಹಳ ಸ್ಟ್ರಾಂಗ್ ಆಗಿರುವವರು ಅಲ್ವಾ, ತುಂಬಾನೇ ಸ್ಟ್ರಾಂಗ್, ಅವರ ಮಾತುಗಾರಿಕೆ ಎಲ್ಲ ಬಹಳ ಗಟ್ಟಿತನದಿಂದ ಕೂಡಿರುತ್ತೆ. ಅಂತವ್ರು ಯಾರಾದ್ರೂ ಏನ್ ಮಾಡಿರ್ತಾರೆ ಅಂದ್ರೆ, ಅವರಿಗೆ ಪ್ರಾಪರ್ಟಿ ಜಾಸ್ತಿ ಬರಬೇಕು ಅಥವಾ ಅವರ ಪಾಲಿಗೆ ಜಾಸ್ತಿ ಬರಬೇಕು ಅಂತ ಎಲ್ಲೋ ಒಂದ್ ಕಡೆ ಅಡ್ಡಗಾಲ ಹಾಕುವಂತ ಸಾಧ್ಯತೆಗಳು, ಅವರಿಂದಾಗಿನೇ ನಿಮ್ಮ ಪ್ರಾಪರ್ಟಿ ಕೋರ್ಟ್ ಕಚೇರಿಗೆ ಹೋಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಓಕೆ, ಬಹಳ ಸ್ವಲ್ಪ ಕಾಮನ್ ಸೆನ್ಸ್ ಅನ್ನು ಇಟ್ಕೊಳ್ಬೇಕಾದಂತಹ ಅನಿವಾರ್ಯತೆ ಉಂಟು. ಈಗ ಹೋರಾಟ ಮಾಡ್ಬೋದು, ಏನು ತೊಂದರೆ ಇಲ್ಲ. ಮೇ 31ನೇ ತಾರೀಕಿನ ನಂತರ ಆಯ್ತು ಅದರ ರಿಸಲ್ಟ್ ಬರ್ಲಿಕ್ಕೆ, ಮೇ ಬಿ ಬರ್ಲಿಕ್ಕೆ ಸಾಧ್ಯತೆ ಉಂಟು ಆ ಸಮಯದಲ್ಲಿ. ಈಗಂತೂ ಸದ್ಯಕ್ಕಂತೂ ಇಲ್ಲ. ಅದಕ್ಕೋಸ್ಕರ ಅದರ ಬಗ್ಗೆ ಗಮನ ಕೊಡಿ ಅಂತ ಹೇಳ್ತೇನೆ. ನೀವೇನೋ ಡ್ರೈವಿಂಗ್ ಮಾಡ್ತಾ ಇದ್ರೆ, ಡ್ರೈವಿಂಗ್ ಮಾಡುವಾಗ ಬಹಳ ಜಾಗರೂಕರಾಗಿರಿ. ಪ್ರಯಾಣ ಮಾಡುವಾಗ ಒಬ್ಬರನ್ನ ನಿಮ್ಮ ಜೊತೆಗೆ ಇರಿಸಿಕೊಂಡು ಪ್ರಯಾಣ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ಅದು ಬಹಳ ಒಳ್ಳೆ ರಿಸಲ್ಟ್ ಅನ್ನ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಕ್ರಿಯೇಟ್ ಮಾಡುತ್ತೆ. ಆನಂತರ ನಿಮ್ಮ ಇನ್ಲಾಸ್ ಅಂದ್ರೆ ನಿಮ್ಮ ಅತ್ತೆ ಮನೆಯವರ ಜೊತೆಗೆ ಒಳ್ಳೆ ರಿಲೇಶನ್ಶಿಪ್ ಅನ್ನು ಮೇಂಟೈನ್ ಮಾಡಿ. ಆ ಕುಟುಂಬದ ಜೊತೆಗೆ ನಿಮ್ಮ ಒಂದು ಬಾಂಧವ್ಯನ ಗಟ್ಟಿಪಡಿಸಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ. ಇಲ್ಲಾಂದ್ರೆ ಅಲ್ಲಿಂದ ಕೂಡ ಸಮಸ್ಯೆಗಳಾಗ್ಬೋದು. ಇನ್ನೊಂದು, ನಿಮ್ಮ ಪಾರ್ಟ್ನರ್ ಯಾರಿರ್ತಾರೆ, ಆ ಪಾರ್ಟ್ನರ್ ಜೊತೆಗೆ ಹಣಕಾಸಿನ ವಿಚಾರವನ್ನ ಮಾತಾಡ್ಲಿಕ್ಕೆ ಹೋಗ್ಬೇಡ. ಓಕೆನಾ, ಅಲ್ಲಿ ಏನು ಮಾತಾಡ್ಲಿಕ್ಕೆ ಹೋಗ್ಬೇಡ. ಅದು ಏನು ಉಂಟು, ಏನಿಲ್ಲ ಪರವಾಗಿಲ್ಲ. ಆನಂತರ ಏನಾಗುತ್ತೆ, ಈ ಜಾತಕಕ್ಕೆ ನಿಮ್ಮ ಮ್ಯಾರಿಡ್ ಲೈಫ್ ಅನ್ನ ನೋಡ್ಕೊಳ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು. ಅದರ ಜೊತೆಗೆ ಇನ್ನೊಂದು ವಿಶೇಷವಾದ ವಿಚಾರ ಏನಂದ್ರೆ, ರಾಹು ಮತ್ತೆ ಶುಕ್ರನ ಕಾಂಬಿನೇಷನ್ ಇಲ್ಲಿ 8ನೇ ಮನೆಯಲ್ಲಿ ಉಂಟು. ಓಕೆ, ರಾಹು ಮತ್ತೆ ಶುಕ್ರ 8ನೇ ಮನೆಯಲ್ಲಿ ಇರುವಾಗ ಏನಾಗುತ್ತೆ, 8ನೇ ಮನೆ ಬಂದು ಗುಪ್ತ, ರಾಹು ಬಂದು ಅನೈತಿಕ, ಶುಕ್ರ ಬಂದು ಹೆಣ್ಣು ಮಕ್ಕಳು. ಓಕೆ, ಅಥವಾ ಪ್ರೀತಿ ಪ್ರೇಮ ಅಂತ ಇಟ್ಕೊಳ್ಳಿ. ಹಾಗಾದ್ರೆ ಅನೈತಿಕ ರೀತಿಯಲ್ಲಿ ಎಲ್ಲೋ ಒಂದ್ ಕಡೆ ಪ್ರೀತಿ ಪ್ರೇಮವನ್ನು ಗುಪ್ತ ರೀತಿಯಲ್ಲಿ ಇಟ್ಟುಕೊಂಡಿದ್ದೀರಿ ಅಂದಾಗ ಅದು ಔಟ್ ಬಸ್ಟ್ ಆಗುವಂತಹ ಸಾಧ್ಯತೆಗಳು, ಯಾವುದೋ ಒಂದು ರೂಪದಲ್ಲಿ ಹೊರಗಡೆ ಬರುವಂತಹ ಸಾಧ್ಯತೆಗಳು, ಅದರಿಂದಾಗಿ ನಿಮ್ಮ ಮಾನಹಾನಿ ಅಂತೂ ಆಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಅದಕ್ಕೋಸ್ಕರ ಸಿಂಹ ರಾಶಿಯವರಿಗೆ ಏನಾದ್ರೂ ಅಂತದ್ದೇನಾದ್ರೂ ಉಂಟು, ಸೊ ಅದರಲ್ಲಿ ಸ್ವಲ್ಪ ಜಾಗರೂಕರಾಗಿರಿ. ಅದರ ಬಗ್ಗೆ ತುಂಬಾ ಟ್ಯಾಪ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಆನಂತರ ಎಕ್ಸ್ಟ್ರಾ ಮೆರಿಟಲ್ಸ್ ಅದು ಇದು ಉಂಟು ಅಂತ ಆದಾಗ ದಯವಿಟ್ಟು ಅದರಿಂದ ಸ್ವಲ್ಪ ಮಟ್ಟಿಗೆ ದೂರದಲ್ಲಿರಿ ಅಂತ ಹೇಳ್ತೇನೆ. ಅನ್ಯಥಾ ಎಲ್ಲೊಂದ್ ಕಡೆ ಅದು ಔಟ್ ಬಸ್ಟ್ ಆಗಿ ಬ್ಲಾಸ್ಟ್ ಆಗಿ ನಿಮ್ಮ ಮಾನ ಮರ್ಯಾದೆ ಕಳೆದು ಹೋಗುವಂತ ಸಾಧ್ಯತೆ ತೀರಾ ಜಾಸ್ತಿ. ನಿಮ್ಮ ಜಾತಕನೇ ನೋಡ್ಕೊಳ್ಬೇಕಾದ್ರೆ 6ನೇ ಮನೆಯಲ್ಲಿ 8ನೇ ಮನೆಯಲ್ಲಿ ರಾಹು ಮತ್ತೆ ಶುಕ್ರನ ಕಾಂಬಿನೇಷನ್ ಯಾರಿಗಿದೆ ಅವರಿಗೆಲ್ಲ 40ರಿಂದ 49ರಲ್ಲಿ ಹೊಗೆ ಹಾಕಿಸ್ಕೊಳ್ಬೇಕಾದಂತ ಅನಿವಾರ್ಯತೆ ಇರ್ತದೆ. ಅರ್ಥ ಆಯ್ತಾ? ಜೈಲಿಗೆ ಹೋಗ್ಬೇಕಾಗುತ್ತೆ, ಕೋರ್ಟ್ ಕಚೇರಿಗೆ ಹೋಗ್ಬೇಕಾಗುತ್ತೆ, ಈ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ. ಕೆಲವರಿಗೆಲ್ಲ ಇರ್ಲಿಕ್ಕಿಲ್ಲ, ಕೆಲವೆಲ್ಲ ಕಾಮನ್ ಸೆನ್ಸ್ ಅನ್ನು ಯೂಸ್ ಮಾಡ್ಕೊಂಡು ಏನೋ ಮಾಡ್ಕೊಂಡಿರ್ತಾರೆ. ಬಟ್ ಹೆಚ್ಚಿನವರಿಗೆ 40ರಿಂದ 49ರಲ್ಲೇ ಸಮಸ್ಯೆ ಕ್ರಿಯೇಟ್ ಆಗುತ್ತೆ. ಅರ್ಥ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಓಕೆನಾ? ಪರಿಹಾರ ಏನಪ್ಪಾ ಮಾಡ್ಕೊಳ್ಬೇಕು? ಪರಿಹಾರ ರಾಹುಗೆ ಬೇಕಾಗಿ, ರಾಹು ಮಹಾರಾಜನಿಗೆ ಬೇಕಾಗಿ ನಾನು ಹೇಳ್ತೀನಿ ಏನಂದ್ರೆ, ಈ ಬೊಂಡ ಅಂದ್ರೆ ಸಿಯಾಳ ಅಂದ್ರೆ ನಿಮ್ಮ ಎಳನೀರು. ಓಕೆ, ಎಳನೀರು ಅಂದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಈ ಎಳನೀರು ನಿಮ್ಗೆ ಸಿಗುತ್ತೆ ಅಂಗಡಿಯಲ್ಲಿ. ಎಳನೀರನ್ನ ವಾರಕ್ಕೆ 1 ಬಾರಿ ಅಥವಾ 2 ಬಾರಿ ಎಲ್ಲಾದ್ರೂ ನಾಗದೇವರ ಸಾನ್ನಿಧ್ಯ ಇದೆ ಅಲ್ಲಿ ಹೋಗಿ ಎಳನೀರನ್ನು ಅರ್ಪಿಸಿ ಬನ್ನಿ. ನೀವು ಅಷ್ಟೇ ಸಾಕು. ಓಕೆ, ವಾರಕ್ಕೆ 1-2 ಬಾರಿ ಮಾಡಿ. ಎಲ್ಲೆದ್ರು ಕೂಡ ಎಳನೀರನ್ನು ಅರ್ಪಿಸಿ ಬನ್ನಿ. ಈಗ ನೀವು ದೂರದಲ್ಲಿದ್ರೆ ನಿಮ್ಮ ಸಂಬಂಧಿಕರಿಗೆ ಹೇಳಿ ನಿಮ್ಮ ಹೆಸರಿನಲ್ಲಿ ಎಳನೀರನ್ನ ನಾಗದೇವರ ಸಾನ್ನಿಧ್ಯಕ್ಕೆ ಅರ್ಪಿಸಿ ಬನ್ನಿ. ಆವಾಗ ನಿಮ್ಗೆ ನಾಗದೇವರಿಂದ ಅಥವಾ ರಾಹುವಿನಿಂದ ಅಥವಾ ನಾಗದೋಷದಿಂದ ಏನಾದ್ರೂ ಸಮಸ್ಯೆ ಬರಬೇಕಾದ್ರೆ ಅದು ನಿವಾರಣೆ ಆಗುತ್ತೆ. ನಾಗದೇವರು ಶಾಂತರಾಗಿ ಬಿಡ್ತಾರೆ. ಇದರಿಂದಾಗಿ ಏನು ಸಮಸ್ಯೆ ಇಲ್ಲ. ಇದರಿಂದಾಗಿ ಸಮಸ್ಯೆಯಿಂದ ಮುಕ್ತರಾಗುವಂತ ಸಾಧ್ಯತೆ ಇದೆ. ಇದೊಂದು ಸಣ್ಣ ರೆಮಿಡೀಸ್ ಅನ್ನ ಮಾಡಿ ನೋಡಿ ಅಂತ ಹೇಳ್ತೇನೆ. ಖಂಡಿತ ನೀವು ಗೆದ್ದೇ ಗೆಲ್ತೀರಾ.
ನೆಕ್ಸ್ಟ್ ಬಂದ್ಬೇಡ ನಮ್ಮ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ನಿಮಿತ್ತಗಳ ಪ್ರಕಾರ ಬಂದಿರುವಂತ ಪ್ಲಾನೆಟ್ಸ್ ಒಂದು ಬುಧ ಮಹಾರಾಜ. ಬುಧ ಮಹಾರಾಜ ಕನ್ಯಾ ರಾಶಿಗೆ ಯಾರು ಲಗ್ನಾಧಿಪತಿ, ಸಾರಿ ರಾಶ್ಯಾಧಿಪತಿ, ಮತ್ತೆ ಆತ ದಶಮಾಧಿಪತಿ. ಎಲ್ಲಿದ್ದಾನೆ? 7th ಹೌಸ್ ಅಲ್ಲಿ ಇನ್ಫ್ಲುಯೆನ್ಸ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ದಾನೆ. ಏಳನೇ ಮನೆ ಬಂದು ನಿಮ್ಮ ಪಾರ್ಟ್ನರ್, ನಿಮ್ಮ ಪಾರ್ಟ್ನರ್ಶಿಪ್ ಬಿಸ್ನೆಸ್, ನಿಮ್ಮ ಡೈಲಿ ಸೋರ್ಸ್ ಆಫ್ ಇನ್ಕಮ್, ನಿಮ್ಮ ಆ ವಿದೇಶ ಪ್ರಯಾಣ. ಓಕೆ, ಸೊ ಇಲ್ಲೇನಾಗುತ್ತೆ, ಬಹಳ ಮುಖ್ಯವಾಗಿ ಅಲ್ಲಿ ಬುಧ ನೀಚ ಕೂಡ, ಜೊತೆಗೆ ವ್ಯಯಾಧಿಪತಿ ಜೊತೆಗಿದ್ದಾನಾತ, ಮಾರ್ಕಾಧೀಶನ ಜೊತೆಗಿದ್ದಾನಾತ, ಭಾಗ್ಯಾಧಿಪತಿ ಜೊತೆಗೆ ಅಂತ ಹೇಳ್ಬೋದು, ಬಟ್ ಮಾರ್ಕಾಧೀಶ ಶುಕ್ರ ಇದ್ದಾನೆ ರಾಹು ಜೊತೆಗೆ. ಈ ಕಾಂಬಿನೇಷನ್ ಒಳ್ಳೆ ಲಕ್ಷಣ ಅಲ್ಲ. ಇಲ್ಲಿ ಮುಖ್ಯವಾಗಿ ಏನಾಗುತ್ತೆ ಅಂದ್ರೆ ನಿಮ್ಮ ಮ್ಯಾರಿಡ್ ಲೈಫ್ ಅಲ್ಲಿ ಬಹಳಷ್ಟು ಸಮಸ್ಯೆಗಳಾಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಇಲ್ಲಿ ಸಮಸ್ಯೆ ಏನಾಗುತ್ತೆ, ಬುಧ ಬಂದು ಆತ ನಿಮ್ಮ ಬುದ್ಧಿಕಾರಕ, ಆನಂತರ ಆತ ವಾಣಿಕಾರಕ. ಹಾಗಾದ್ರೆ ಅಲ್ಲಿ ಎಲ್ಲೋ ಒಂದ್ ಕಡೆ ಬುಧ ವಕ್ರಿ ಆಗಿದ್ದಾನಂದ್ರೆ ಕೆಲವೊಮ್ಮೆ ಬುದ್ಧಿ ವಕ್ರಿ ಆಗ್ಬೋದು, ಕೆಲವೊಮ್ಮೆ ನಿಮ್ಮ ವಾಣಿನೇ ವಕ್ರಿ ಆಗ್ಬೋದು. ಅದೇನೋ ಮಾತಾಡ್ತೀರಾ, ಅದೇನೋ ಹಿಂಸೆ ಆಗುವಂತೆ ಮಾತಾಡ್ತೀರಾ. ಅದರ ಮುಖಾಂತರ ನಿಮ್ಮ ಮ್ಯಾರಿಡ್ ಲೈಫ್ ಅಲ್ಲಿ ನಿಮಗೆ ತೊಂದರೆ ಆಗುವಂತ ಸಾಧ್ಯತೆಗಳು, ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಲ್ಲಿ ತೊಂದರೆ ಆಗುವಂತ ಸಾಧ್ಯತೆಗಳು, ಕಸ್ಟಮರ್ ಜೊತೆಗೆ ಜಗಳ ಆಗುವಂತ ಸಾಧ್ಯತೆಗಳು, ವಿದೇಶ ಪ್ರಯಾಣದಲ್ಲಿ ಹಿನ್ನಡೆ ಉಂಟಾಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಇದ್ರ ಬಗ್ಗೆ ಗಮನ ಕೊಡ್ಬೇಕು. ಇನ್ನೊಂದು ವಿಚಾರ ಏನಂದ್ರೆ, ನಮ್ಮ ಬುಧನ ರಾಶಿಯಲ್ಲಿ ಯಾರಿದ್ದಾರೆ, ಒಂದು ಕಡೆ ಕೇತು ಇದ್ದಾನೆ, ಮತ್ತೊಂದು ಕಡೆ ಕುಜ ಇದ್ದಾನೆ. ಅದೇ ರೀತಿ ಬುಧನಿಗೆ ಸೂರ್ಯನ ಸಂಯೋಗ ಇದೆ. ಸೂರ್ಯ ಬಂದು ಈ ಜಾತಕಕ್ಕೆ ವ್ಯಯಾಧಿಪತಿ. ಹಾಗಾದ್ರೆ ಮೂರು ಗರ್ಮಿ ಪ್ಲಾನೆಟ್ಸ್ ಇಂದ ಹೀಟ್ ಅನ್ನ ಪ್ರೊಡ್ಯೂಸ್ ಮಾಡೋ ಮೂರು ಪ್ಲಾನೆಟ್ಸ್ ಕೂಡ ಬುಧನಿಗೆ ಇನ್ಫ್ಲುಯೆನ್ಸ್ ಅನ್ನ ಕೊಡ್ತಾನೆ ಇದೆ. ಹಾಗಾದ್ರೆ ನಿಮ್ಮ ವಾಣಿ ಯಾವ ರೀತಿ ಇರ್ಬೋದು, ಬಹಳ ರ್ಯಾಶ್ ಆಗಿ ಮಾತಾಡ್ತೀರಂತಾಯ್ತು. ನಿಮ್ಮ ಬುದ್ಧಿ ಕೂಡ ಎಲ್ಲೋ ಒಂದ್ ಕಡೆ ತೊಂದರೆಗೊಳಗಾಗ್ಬೋದು, ಅಥವಾ ಆ ಮೂವ್ಮೆಂಟ್ ಅಲ್ಲಿ ಬುದ್ಧಿ ಭ್ರಮಣೆಯಾಗಿ ಬೇಡದ್ದೆಲ್ಲ ಮಾತಾಡಿ ನಿಮ್ಮ ಒಂದು ರಿಲೇಶನ್ಶಿಪ್ ಅನ್ನೇ ನೀವು ಹಾಳು ಮಾಡ್ಕೊಳ್ತೀರಿ ಅಂತ ಒಂದು ಇಂಡಿಕೇಶನ್ ಇದೆ. ಇದರ ಬಗ್ಗೆ ಗಮನ ಕೊಡಬೇಕಾದಂತ ಅನಿವಾರ್ಯತೆ ಉಂಟು ನಿಮ್ಗೆ ಅಲ್ವಾ. ಇಲ್ಲಾಂದ್ರೆ ನಿಮ್ಮ ಬಿಸ್ನೆಸ್ ಅಲ್ಲಿ ಕೂಡ 100% ಪ್ರಾಬ್ಲಮ್ ಅಂತೂ ಕ್ರಿಯೇಟ್ ಆಗಿಯೇ ಆಗುತ್ತೆ ಅನ್ನೋ ಇಂಡಿಕೇಶನ್ ಮತ್ತೊಂದು ಬರ್ತಾ ಉಂಟು. ಈಗ ಮುಖ್ಯವಾಗಿ ಏನಾಗುತ್ತೆ, ಯಾವಾಗ ಬುಧನ ಒಂದು ಇನ್ಫ್ಲುಯೆನ್ಸ್ ಬರುತ್ತೆ, ಆವಾಗ ಇನ್ನಿಲ್ಲದ ಸಮಸ್ಯೆಗಳು ಬರ್ಲಿಕ್ಕೆ ಶುರು ಆಗ್ತವೆ. ನೋಡಿ, ಅಲ್ಲಿ ಏನಾಗುತ್ತೆ, 7th ಹೌಸ್ ಅಲ್ಲಿ ರಾಹು ಇದ್ದಾನೆ, ಶನಿ ಇದ್ದಾನೆ, ಬುಧ ಇದ್ದಾನೆ ಅಲ್ವಾ. ಸೊ ಇಲ್ಲಿ ಏನಾಗುತ್ತೆ, ನಪುಂಸಕತೆ ಬರುವಂತ ಸಾಧ್ಯತೆಗಳು, ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಬರುವಂತ ಸಾಧ್ಯತೆಗಳು, ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ ಬರುವಂತ ಸಾಧ್ಯತೆಗಳು, ನರದೋಷಗಳು ಬರುವಂತ ಸಾಧ್ಯತೆಗಳು, ಆನಂತರ ವೆರಿಕೋಸ್ ವೇನ್ಸ್ ಬರುವಂತ ಸಾಧ್ಯತೆಗಳು, ಇದೆಲ್ಲ ತೀರಾ ಜಾಸ್ತಿ ಆಗಿಬಿಡುತ್ತೆ. ಯಾವಾಗ ಬುಧ ಇನ್ಫ್ಲುಯೆನ್ಸ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ದಾನೆ, ಮತ್ತೆ ಆತ ನೆಗೆಟಿವ್ ರಿಸಲ್ಟ್ ಅನ್ನ ಕೊಡ್ತಾ ಇದ್ದಾನೆ ಅಂದಾಗ ಇಷ್ಟು ನೆಗೆಟಿವ್ ರಿಸಲ್ಟ್ ಅನ್ನ ಆತ ಕೊಡುವಂತ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ. ಪ್ರೀತಿ ಪ್ರೇಮ ಸಮೇತ ನಿಮ್ದು ಎಲ್ಲೋ ಒಂದ್ ಕಡೆ ಹೊಗೆ ಹಾಕಿಸಿಕೊಳ್ಳುವಂತ ಸಾಧ್ಯತೆಗಳೇ ತೀರಾ ಜಾಸ್ತಿ. ಬಹಳ ಜಾಗರೂಕರಾಗಿರ್ಬೇಕಂತ ಅನಿವಾರ್ಯತೆ ಉಂಟು ನಿಮ್ಗೆ ಏಪ್ರಿಲ್ ತಿಂಗಳಲ್ಲಿ ನಮ್ಮ ಕನ್ಯಾ ರಾಶಿಯವರಿಗೆ. ಇನ್ನು ಯಾರೆಲ್ಲ ಮದುವೆ ಆಗಿದ್ದೀರಾ, ಹೇಗೂ ಪ್ರಾಬ್ಲಮ್ ಇದೆ, ಮದುವೆ ಆಗುವವರಿಗೂ ಸಮಸ್ಯೆ ಇದೆ, ಮದುವೆ ಆಗುವವರು ಮೋಸ ಹೋಗುವಂತ ಸಾಧ್ಯತೆಗಳು ಇದೆ. ಅದಕ್ಕೋಸ್ಕರ ಮದುವೆ ಫಿಕ್ಸ್ ಆಗ್ತಾ ಉಂಟು ಅಂತಾದಾಗ ಎದುರಿನ ಪಾರ್ಟಿ ಯಾರಿದ್ದಾರೆ ಅವರನ್ನ ಪರ್ಸನಲ್ ಆಗಿ ಅವರ ಚಲನವಲನಗಳನ್ನು ತಿಳ್ಕೊಳ್ಳಿ, ಅವರನ್ನ ಪರೀಕ್ಷೆಗೊಳಪಡಿಸಿ, ಅಥವಾ ಅವರ ರಹಸ್ಯಗಳನ್ನು ತಿಳ್ಕೊಳ್ಳಿ. ಅವ್ರು ಏನ್ ಮಾಡ್ತಾರೆ, ಎಲ್ಲಿದ್ದಾರೆ, ಅವರ ಹಿನ್ನೆಲೆ ಏನು ಕರೆಕ್ಟ್ ಆಗಿ ತಿಳ್ಕೊಂಡು ಜಾತಕವನ್ನು ತೋರಿಸಿ ಅದನ್ನ ಸೂಕ್ತ ರೀತಿಯಲ್ಲಿ ನೀವು ಪರಿಶೀಲನೆಗೆ ಒಳಪಡಿಸಿ ನಂತರ ಪ್ರೊಸೀಡ್ ಆಗಿ ಅಂತ ಹೇಳ್ತೇನೆ. ಇಲ್ಲಾಂದ್ರೆ ಮದುವೆ ಆದ ನಂತರ ಗೋಳು ಇಟ್ಕೊಳ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಬರೋ. ಓಕೆ, ಗೊತ್ತಾಯ್ತು ಅಂತ ಇಟ್ಕೊಳ್ತೀನಿ. ಒಟ್ಟಾರೆ ನೋಡ್ಲಿಕ್ಕೆ ಹೋದ್ರೆ ಇಲ್ಲಿ ಬುಧನಿಂದ ಸಮಸ್ಯೆ ಅಂತೂ ಕ್ರಿಯೇಟ್ ಆಗುತ್ತೆ. ಪರಿಹಾರ ಏನಪ್ಪ ಮಾಡ್ಬೇಕು, ಬುಧನಿಗೆ ಸಂಬಂಧಪಟ್ಟಂತೆ ಒಂದೇ ಒಂದು ಪರಿಹಾರ ಹೇಳಿ ಕೊಡ್ತೇನೆ. ಬರೇ ಹೆಸರು ಕಾಳನ್ನ ಬುಧವಾರ ದಿವಸ 500 ಗ್ರಾಮ್ ಹೆಸರು ಕಾಳನ್ನ ತಂದು ಅದನ್ನ ನಿಮ್ಮ ದೇವರ ಕೋಣೆಯಲ್ಲಿಟ್ಟು ಅದಕ್ಕೆ ಪ್ರಾರ್ಥನೆ ಮಾಡಿ, ಯಾರಿಗಾದ್ರು ದಾನ ಮಾಡಿ. ಇದನ್ನ ಏಪ್ರಿಲ್ ತಿಂಗಳ 4 ಬುಧವಾರ ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತೇನೆ. ಇದರ ಮುಖಾಂತರ ಬುಧನಿಂದ ಬರತಕ್ಕಂಥ ಒಂದಷ್ಟು ತೊಂದರೆಗಳು ನಿವಾರಣೆ ಆಗ್ತವೆ. ಅದರ ಜೊತೆಗೆ ಬಾಯಿಗೆ ಸ್ವಲ್ಪ ಬೆಲ್ಲನೇ ಹಾಕೊಳ್ಳಿ ಯಾವಾಗಲೂ ಕೂಡ, ಅಥವಾ ಈ ಜೇನುತುಪ್ಪವನ್ನು ಸವರಿಕೊಳ್ಳಿ ಅಂತ ಹೇಳ್ತೇನೆ. ಯಾಕಂದ್ರೆ ನಿಮ್ಮ ಮಾತಿನಷ್ಟು ಸಿಹಿಯಾಗಿರ್ಬೇಕು, ನಿಮ್ಮ ಮಾತಷ್ಟು ಸಿಹಿಯಾಗಿರ್ಬೇಕು. ಇಲ್ಲಾಂದ್ರೆ ಏನಾಗುತ್ತೆ, ನಿಮ್ಮ ಮಾತು ತೀಕ್ಷ್ಣವಾಗಿದ್ದಷ್ಟು ಇಲ್ಲಿ ಪ್ರಾಬ್ಲಮ್ ಪುನಃ ಜಾಸ್ತಿ ಆಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಓಕೆನಾ. ಹಾಗಾದ್ರೆ ಕನ್ಯಾ ರಾಶಿಯವರಿಗೆ ಈ ಒಂದು ಏಪ್ರಿಲ್ ತಿಂಗಳಲ್ಲಿ ಯಾವ ರೀತಿ ಇಂಪ್ಯಾಕ್ಟ್ ಕ್ರಿಯೇಟ್ ಆಗಿದೆ ಹೇಳಿಕೊಟ್ಟಿದ್ದೇನೆ, ಪರಿಹಾರ ಕೂಡ ಹೇಳಿಕೊಟ್ಟಿದ್ದೇನೆ. ಕಾಮನ್ ಸೆನ್ಸ್ ಅನ್ನು ಯೂಸ್ ಮಾಡಿ ಖಂಡಿತ ನೀವು ಗೆಲ್ತೀವಿ. ನೆಕ್ಸ್ಟ್ ಬಂದ್ಮೇಡ ತುಲಾ ರಾಶಿ. ಹಾಗಾದ್ರೆ ತುಲಾ ರಾಶಿಯವರಿಗೆ ನಿಮಿತ್ತಗಳ ಪ್ರಕಾರ ನಮ್ಗೆ ಬಂದಿರುವಂತ ಪ್ಲಾನೆಟ್ಸ್ ಒಂದು ಕುಜ ಇಲ್ಲಿದ್ದಾರೆ, ಭಾಗ್ಯದ ರಿಸಲ್ಟ್ ಅನ್ನ ಕೊಡ್ತಾ ಇದ್ದಾನೆ. ಭಾಗ್ಯಸ್ಥಾನದಲ್ಲಿ ಕುಜ ವಿರಾಜಮಾನಾಗಿದ್ದಾನೆ. ಬಹಳ ಮುಖ್ಯವಾಗಿ ಇಲ್ಲಿ ಏನಾಗುತ್ತೆ ಅಂದ್ರೆ, ಎಲ್ಲೋ ಒಂದ್ ಕಡೆ ಕುಜ ಬಂದು ದ್ವಿತೀಯಾಧಿಪತಿ, ಆನಂತರ ಕುಜ ಬಂದು ಈ ಜಾತಕಕ್ಕೆ ಕುಜ ಬಂದು ಈ ಜಾತಕಕ್ಕೆ 7th ಲಾರ್ಡ್, 7ನೇ ಮನೆ ಅಧಿಪತಿ, ಮತ್ತೆ ಆತ ಸಪ್ತಮಾಧಿಪತಿ. ಓಕೆ, ಹಾಗಾದ್ರೆ ಎಲ್ಲೊಂದ್ ಕಡೆ ಧನಸ್ಥಾನ, ವಾಣಿಸ್ಥಾನ, ಕುಟುಂಬ ಸ್ಥಾನ, ಮತ್ತೆ ನಿಮ್ಮ ಪಾರ್ಟ್ನರ್ಶಿಪ್ ಅಲ್ವಾ, ಅಥವಾ ನಿಮ್ಮ ಪಾರ್ಟ್ನರ್ ಅಥವಾ ಸಂಗಾತಿ, ಇಲ್ಲಿ ಎಲ್ಲೊಂದ್ ಕಡೆ ಪ್ರಾಬ್ಲಮ್ ಆಗ್ಬಹುದು ಅಂತ ಒಂದು ಇಂಡಿಕೇಶನ್ ಇದೆ. ಇಲ್ಲಿ ಮುಖ್ಯವಾಗಿ ಏನಾಗುತ್ತೆ ಅಂದ್ರೆ, ಕುಜ ಇದ್ದಾನೆ, ಭಾಗ್ಯದಲ್ಲಿ ಕುಜ ಪರವಾಗಿಲ್ಲ. ಬಟ್ ಕುಜನ ಒಂದು ರಾಶಿ ಏನುಂಟು ಅದು ಆತ ಶತ್ರು ರಾಶಿಯಲ್ಲಿ ಅಲ್ಲಿ ನಿಮ್ಮ ಮಿಥುನ ರಾಶಿ ಒಂದು ಕಮ್ಯುನಿಕೇಶನ್, ಆನಂತರ 9ನೇ ಮನೆಯಿಂದ ಅಭಿವೃದ್ಧಿ. ಹಾಗಾದ್ರೆ ಎಲ್ಲೊಂದ್ ಕಡೆ ಅಭಿವೃದ್ಧಿಯ ವಿಚಾರದಲ್ಲಿ ಗಂಡ ಹೆಂಡತಿ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುವಂತ ಸಾಧ್ಯತೆ ತೀರಾ ಜಾಸ್ತಿ. ನಿನ್ನನ್ನು ಮದುವೆ ಆದೆ, ನನಗೇನು ಪ್ರೋಗ್ರೆಸ್ ಇಲ್ಲ, ಅದಾಯ್ತು ಇದಾಯ್ತು, ಅಥವಾ ಈ ರೀತಿ ಏನೋ ಒಂದು ಅಲ್ಲಿ ನಿಮ್ಮ ಟಾಕ್ ವಾರ್ ಅಂತ ಇದ್ದೇ ಇರ್ತದೆ. ಓಕೆ, ಸೊ ಇದೊಂದು ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ. ಅದರ ಮುಖಾಂತರ ಎಲ್ಲೊಂದ್ ಕಡೆ ನಿಮ್ಮ ಮ್ಯಾರಿಡ್ ಲೈಫ್ ಅಲ್ಲಿ ಹಿನ್ನಡೆಯನ್ನ ನೋಡ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಬರ್ಬೋದು.
ಇನ್ನೇನಾಗುತ್ತೆ, ಇದು 2ನೇ ಮನೆ ಅಧಿಪತಿಯಾಗಿ ತನ್ನಿಂದ 8ನೇ ಮನೆಯಲ್ಲಿದ್ದಾನೆ, ಭಾಗ್ಯದಲ್ಲಿದ್ದಾನೆ ಅಂದಾಗ ಖಂಡಿತ ಅದು ಎಲ್ಲೊಂದ್ ಕಡೆ ನಿಮ್ಮ ತಂದೆಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್, ತಂದೆಗೆ ಅನಾರೋಗ್ಯವನ್ನ ಕ್ರಿಯೇಟ್ ಮಾಡುವಂತಹ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ. ಸೊ ತಂದೆಗೆ ಏನಾದ್ರೂ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆಯ್ತು ಏಪ್ರಿಲ್ ತಿಂಗಳಲ್ಲಿ, ದಯವಿಟ್ಟು ಅವರನ್ನು ಹಾಸ್ಪಿಟಲೈಸ್ ಮಾಡಿ ಅವ್ರಿಗೆ ಟ್ರೀಟ್ಮೆಂಟ್ ಅನ್ನು ಕೊಡಿಸುವಂತ ಕೆಲಸ ಮಾಡಿ. ಅದು ಕೂಡ ಒಳ್ಳೆ ರಿಸಲ್ಟ್ ಅನ್ನು ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಕ್ರಿಯೇಟ್ ಅಂತೂ ಮಾಡಿಯೇ ಮಾಡುತ್ತೆ. ಇದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಇನ್ನು ಎಲ್ಲೊಂದ್ ಕಡೆ ನಿಮ್ಗೆ ಏನಾಗುತ್ತೆ, ಆ ಕೆಲಸ ಚೇಂಜ್ ಮಾಡುವಂಥದ್ದು, ಕಾರ್ಯಕ್ಷೇತ್ರ ಬದಲಾವಣೆ ಮಾಡ್ಲಿಕ್ಕೆ ಮನಸ್ಸಂತೂ ಆಗುತ್ತೆ, ಅಲ್ಲಿ ಅಪರ್ಚುನಿಟಿ ಕೂಡ ಇರುತ್ತೆ. ಬಟ್ ಮೇ ಬಿ ಅದು ಶಾರ್ಟ್ ಟರ್ಮ್ ಅಪರ್ಚುನಿಟಿ ಇರ್ಬೋದು, ಶಾರ್ಟ್ ಟರ್ಮ್ ಅಲ್ಲಿ ಡಿಸ್ಕನೆಕ್ಟ್ ಆಗ್ಬೋದು, ಆ ಪರಿಸ್ಥಿತಿಯಲ್ಲಿ ಕ್ರಿಯೇಟ್ ಆಗುತ್ತೆ. ಹೆಲ್ತ್ ಬಗ್ಗೆ ತುಂಬಾ ಗಮನ ಕೊಡಬೇಕು. ಸಾಲದಲ್ಲಿ ಬೀಳುವಂತ ಸಾಧ್ಯತೆಗಳಿರ್ತದೆ. ಸಾಲ ಮಾಡುತ್ತೆ ನೋಡಿ, ನಿಮ್ಗೆ ಈಗ ಒಂದು ಮನೆ ತಗೊಳ್ಬೇಕು, ವಾಹನ ತಗೊಳ್ಳು, ಸಾಲ ಮಾಡೋದು ಪ್ರಾಬ್ಲಮ್ ಇಲ್ಲ. ಸುಮ್ಮನೆ ಕೈ ಸಾಲ ಮಾಡ್ಕೊಂಡು ಸಿಕ್ಕಾಕೊಳ್ಳುವಂತ ಕೆಲಸ ಅಂತೂ ಖಂಡಿತ ಮಾಡಬೇಡಿ, ಅನ್ನೋದು ಮತ್ತೆ ಸಮಸ್ಯೆ ಕ್ರಿಯೇಟ್ ಆಗುತ್ತೆ. ಇದರಲ್ಲಿ ಪ್ಲಸ್ ಪಾಯಿಂಟ್ ಏನು ಅಂತಂದ್ರೆ, ಕುಜ ಏನ್ ಮಾಡ್ತಾನೆ, ನೇರವಾಗಿ 3ನೇ ಮನೆ ನೋಡ್ತಾನೆ. ಹಾಗಾದ್ರೆ ಅಲ್ಲಿ ಧನು ರಾಶಿ ಇದೆ. ಹೈಯರ್ ಎಜುಕೇಶನ್ ಮಾಡುವವರಿಗೆ ಒಳ್ಳೆ ಲಕ್ಷಣ ಅಂತ ಹೇಳ್ತೇನೆ. ಯಾರಿಗೆಲ್ಲ ಹೈಯರ್ ಎಜುಕೇಶನ್ ಮಾಡಬೇಕು, ಹೈಯರ್ ಎಜುಕೇಶನ್ ಸಂಬಂಧಪಟ್ಟಂತೆ ಯಾವುದೋ ಒಂದು ನಿರ್ಧಾರ ತಗೊಳ್ಬೇಕು ಅಂದಾಗ ಅದು ಒಳ್ಳೆ ರಿಸಲ್ಟ್ ಅನ್ನು ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಪ್ರೊಡ್ಯೂಸ್ ಅಂತೂ ಮಾಡಿಯೇ ಮಾಡ್ತದೆ. ಚಿಂತೆ ಮಾಡೋದಾಗುತ್ತೆ. ನನ್ನ ಲೆಕ್ಕದಲ್ಲೂ ಖಂಡಿತ ಇಲ್ಲ. ಇನ್ನು ಯಾರಿಗೆಲ್ಲ ಮದುವೆ ಆಗಬೇಕು, ನಾನು ಹೇಳ್ತೀನಿ ಸ್ವಲ್ಪ ಸಮಯ ಬಿಟ್ಟು ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ. ಕುಜನ ಒಂದು ಪೊಸಿಷನ್ ಚೇಂಜ್ ಆಗಲಿ ಅಥವಾ ಕುಜ ಲಾಭಸ್ಥಾನಕ್ಕೆ ಹೋಗ್ಲಿ, ಆ ಸಮಯದಲ್ಲಿ ಮದುವೆಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಪ್ರಯತ್ನ ಮಾಡಿ, ಅದು ಒಳ್ಳೆ ರಿಸಲ್ಟ್ ಅನ್ನು ಕೊಡುವಂತ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ಅಲ್ವಾ. ಈಗ ಈ ರಾಶಿಗೆ ಕುಜ ಏನು ಫೇವರೇಬಲ್ ಆಗ್ತಾನ ಇಲ್ಲ, ಯಾಕಂದ್ರೆ ಮಾರಕಾಧೀಶನಾಗಿರ್ತಾನೆ. ನಿಮ್ಗೂ ಕೂಡ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್, ಬ್ಲಡ್ ಅಂದ್ರೆ ರಕ್ತಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳನ್ನ ಕ್ರಿಯೇಟ್ ಮಾಡಬಲ್ಲ ಅಂತ ಇಂಡಿಕೇಶನ್. ಹಾಗಾದ್ರೆ ಇದು ಕುಜನ ಒಂದು ಬ್ಯಾಡ್ ಇಂಪ್ಯಾಕ್ಟ್ ಅನ್ನ ನಾವು ಕಡಿಮೆ ಮಾಡೋದು ಹೇಗೆ, ನಾನು ಹೇಳ್ತೀನಿ. ಮಂಗಳವಾರ ದಿವಸ 900 ಗ್ರಾಮ್ ತೊಗರಿಬೇಳೆ, 900 ಗ್ರಾಮ್ ತೊಗರಿಬೇಳೆಯನ್ನ ನಿಮ್ಮ ದೇವರ ಕೋಣೆಯಲ್ಲಿ ಇಟ್ಟು ಅದಕ್ಕೆ ಪ್ರಾರ್ಥನೆ ಮಾಡಿ, ಯಾರಿಗಾದ್ರು ದಾನ ಮಾಡಿ ಅಂತ ಹೇಳ್ತೇನೆ. ಇದನ್ನ ಏಪ್ರಿಲ್ ತಿಂಗಳ 4 ಮಂಗಳವಾರ ಕೂಡ ಮಾಡ್ಕೊಳ್ಳಿ. ಅವಾಗ ಕುಜ ಮಹಾರಾಜನಿಂದ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು, ಒಂದಷ್ಟು ಆಪತ್ತಿಜನಕ ಸ್ಥಿತಿಯಿಂದ ನೀವು ಪಾರಾಗಿ ಬಿಡ್ತೀರಿ ಅಂತ ಒಂದು ಇಂಡಿಕೇಶನ್ ಇದೆ. ಮಾತಿನಲ್ಲಿ ಒಂದು ಗಮನ ಇದ್ರೆ, ಮಾತಿನಲ್ಲಿ ಸ್ವಲ್ಪ ಸಿಹಿಯನ್ನ ಬೆರೆಸಿದ್ರೆ ಮೇ ಬಿ ಅದು ಅಂತದ್ದಾಗಲ್ಲ. ಅಂದ್ರೆ ನಿಮ್ಮ ಪಾರ್ಟ್ನರ್ ಯಾರಿದ್ದಾರೆ ಅವ್ರ ಜೊತೆಗೆ ಒಳ್ಳೆ ಕಾಂಪ್ರಮೈಸ್ ಜೀವನವನ್ನ ಜೀವಿಸ್ಲಿಕ್ಕೆ ಪ್ರಯತ್ನ ಮಾಡಿ, ಕಾಂಪ್ರಮೈಸ್ ಮಾಡ್ಕೊಳ್ಳಿ. ಅದು ಎಲ್ಲವೂ ಕೂಡ ಒಳ್ಳೆ ರೀತಿ ರಿಸಲ್ಟ್ ಅನ್ನ ಡೆಫಿನೆಟ್ ಆಗಿ ನಿಮ್ಗೆ ಕೊಟ್ಟೆ ಕೊಡುತ್ತೆ ನಮ್ಮ ತುಲಾ ರಾಶಿಯವರಿಗೆ. ನೆಕ್ಸ್ಟ್ ಬಂದ್ಬೇಡ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ನಮ್ಮ ನಿಮಿತ್ತಗಳ ಪ್ರಕಾರ ಬಂದಿರುವಂತಹ ಪ್ಲಾನೆಟ್ಸ್ ಒಂದು ಗುರು ಮಹಾರಾಜ. ಗುರು ಮಹಾರಾಜ ಈ ಜಾತಕದಲ್ಲಿ 7th ಹೌಸ್ ರಿಸಲ್ಟ್ ಕೊಡ್ತಾ ಇದ್ದಾನೆ. 7th ಹೌಸ್ ದೊಡ್ಡ ಮಟ್ಟಿಗೆ ಇನ್ಫ್ಲುಯೆನ್ಸ್ ಅನ್ನ ಇಲ್ಲಿ ಕ್ರಿಯೇಟ್ ಅಂತೂ ಮಾಡಿಯೇ ಮಾಡುತ್ತೆ. ಹಾಗಾದ್ರೆ ಇಲ್ಲೇನಾಗುತ್ತೆ, ಮದುವೆಗೆ ಸಂಬಂಧಪಟ್ಟಂತ ಮಾತುಕತೆಗಳು ನಡೀಬಹುದು. ಯಾರೆಲ್ಲ ಯೋಗ್ಯ ವಯಸ್ಕರಿದ್ದಾರೆ ಖಂಡಿತ ಅವ್ರು ಪ್ರಯತ್ನ ಮಾಡಬಹುದು. ಮದುವೆ ಆಗುವಂತ ಸಾಧ್ಯತೆಗಳು ಇರುತ್ತೆ, ಇಲ್ಲ ಅಂತ ಏನಿಲ್ಲ. ಅದ್ರ ಜೊತೆಗೆ ಏನಾಗುತ್ತೆ, ಚಂದ್ರನಿಂದ 7ನೇ ಮನೆಯಲ್ಲಿ ಗುರು ಇರೋದ್ರಿಂದ ಗುರುಬಲ ಕೂಡ ನಿಮ್ಮ ಪಾಲಿಗೆ ಸದ್ಯದ ಮಟ್ಟಿಗಂತೂ ಖಂಡಿತ ಇದೆ, ತೊಂದರೆ ಇಲ್ಲ. ಓಕೆ, ಒಂದು ಮಾತಿನಲ್ಲಿ ನೆನ್ಪಿಟ್ಕೊಳ್ಬೇಕು ಏನಂದ್ರೆ, ಗುರುವಿಗೆ ಒಬ್ಬ ಡಿಸ್ಪೋಸಿಟರ್ ಇರ್ತಾನೆ, ಅದು ಬಂದು ಶುಕ್ರ ಅಲ್ವಾ. ಗುರುವಿನ ಡಿಸ್ಪೋಸಿಟರ್ ಶುಕ್ರ. ಆ ಶುಕ್ರ ನಿಮ್ಮ 12th ಹೌಸ್ ನ ಡಿಸ್ಪೋಸಿಟರ್ ಕೂಡ ಹೌದು. ಆನಂತರ ನಿಮ್ಮ 7th ಹೌಸ್ ಗುರುವಿನ ಡಿಸ್ಪೋಸಿಟರ್ ಕೂಡ ಹೌದು. ಎಲ್ಲಿದ್ದಾನೆ ಅಂತ, ರಾಹು ಜೊತೆಗೆ ಕಾಂಬಿನೇಷನ್ ಇಂದ ಪಂಚಮದ ಭಾವದಲ್ಲಿ. ಇದು ಬಹಳ ಜಾಗರೂಕರಾಗಿ. ಇದು ಏನ್ ಮಾಡುತ್ತೆ ನಿಮ್ಗೆ, ಎಲ್ಲೋ ಒಂದ್ ಕಡೆ ಮದುವೆಗೆ ಸಂಬಂಧ ವಿಚಾರದಲ್ಲಿ ಮೋಸ ಮಾಡಿಸುವಂಥದ್ದು. ಆಗ ಕೂಡ ಒಬ್ಬರಿಗೆ ಹೇಳಿದೆ, ಸೊ ಇದು ಪರಿಸ್ಥಿತಿ ಕ್ರಿಯೇಟ್ ಆಗ್ಬೋದು. ಮದುವೆ ರಿಲೇಟೆಡ್ ಪ್ರಾಬ್ಲಮ್ ಆಗುವಂಥದ್ದು, ಪ್ರೀತಿ ಪ್ರೇಮದಲ್ಲಿ ಮೋಸ ಆಗುವಂಥದ್ದು, ಯಾರನ್ನು ನಂಬಿ ಕೊನೆಗೆ ಅವ್ರು ನಿಮ್ಮ ಕೈ ಬಿಡುವಂಥದ್ದು, ಅಥವಾ ಇನ್ಯಾವುದೋ ಒಂದು ರೂಪದಲ್ಲಿ ನೀವು ಮದುವೆ ಏನೋ ಫಿಕ್ಸ್ ಆಯ್ತು, ಅದು ಡಿಸ್ಕನೆಕ್ಟ್ ಆಗುವಂಥದ್ದು ಮೋಸದಿಂದಾಗಿ. ಸೊ ಇದೆಲ್ಲ ಒಂದು ಪರಿಸ್ಥಿತಿ ಇದ್ದೇ ಇರ್ತದೆ. ನಾನು ಹೇಳ್ತೀನಿ, ವೃಶ್ಚಿಕ ರಾಶಿಯವರಿಗೆ ಮದುವೆ ವಿಚಾರದಲ್ಲಿ ಪ್ರೊಸೀಡ್ ಆಗ್ಬೇಕಾದ್ರೆ ಈ ಒಂದು ಮೇ 18ನೇ ತಾರೀಕಿನ ನಂತರ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ. ಮೇ ಬಿ ಒಳ್ಳೇದಾಗುತ್ತೆ. ನೋಡಿ, ಈಗ ನೀವೆಲ್ಲ ಈ ರಾಜ್ಯ ಸರ್ಕಾರದಲ್ಲಿ ಹನಿ ಟ್ರ್ಯಾಪ್ ಅದು ಇದು ಕೇಳ್ತಾ ಇರ್ತೀರ. ಅದು ಯಾಕಂದ್ರೆ ಇಲ್ಲಿ ರಾಹು ಮತ್ತೆ ಶುಕ್ರನ ಕಾಂಬಿನೇಷನ್ ಇದೆ. ಶುಕ್ರ ವಕ್ರಿಯಾಗಿ ಬಿಟ್ಟು ರಾಹು ಕಡೆಗೆ ಹೋಗ್ತಾ ಇದ್ದಾನೆ. ಅದಕ್ಕೋಸ್ಕರ ಹೆಣ್ಣು ಮಕ್ಕಳಿಂದ ಸಮಸ್ಯೆ ಆಗುತ್ತೆ ಅಂತ ಅಲ್ವಾ. ಸಾಧಾರಣ ಹೆಣ್ಣು ಮಕ್ಕಳಲ್ಲ, ಭಯಾನಕ ಹೆಣ್ಣು ಮಕ್ಕಳು ಇರ್ತಾರೆ ಕೆಲವರೆಲ್ಲ. ಸೊ ಅವರಿಂದ ಸಮಸ್ಯೆ ಆಗುತ್ತೆ ಅಂತ ಇಂಡಿಕೇಶನ್. ಅದಕ್ಕೋಸ್ಕರ ಇದರ ಬಗ್ಗೆ ಒಂದು ಪ್ರಿಕಾಷನ್ ಅನ್ನ ನಮ್ಮ ಕ್ಲಾಸ್ ಅಲ್ಲಂತೂ ಹೇಳಿದ್ದೇನೆ. ಹೀಗೆ ಓಪನ್ ಅಪ್ ಆಗಿ ಹೇಳಿಲ್ಲ, ಕ್ಲಾಸ್ ಅಲ್ಲಂತೂ ಹೇಳಿದ್ದೇನೆ. ನೋಡಿ, ಇದು ತೊಂದರೆ ಆಗುತ್ತೆ. ಯಾಕಂದ್ರೆ ಶುಕ್ರ ರಾಹು ಜೊತೆಗೆ ಇದ್ದಾನೆ ಅಲ್ವಾ. ಈ ಕಾಂಬಿನೇಷನ್ ಈ ವರ್ಷ ಬಹಳ ವಿಶೇಷ. ಈ ಕಾಂಬಿನೇಷನ್ ಇದು ಮೇ 18ನೇ ತಾರೀಕಿನವರೆಗೂ ಕಾಂಬಿನೇಷನ್ ಇರುತ್ತೆ. ಅಲ್ಲಿವರೆಗೂ ಕೂಡ ಯಾರೆಲ್ಲ ಪ್ರೀತಿ ಪ್ರೇಮ ಮಾಡ್ತಾರೆ, ಪ್ರೀತಿಯಲ್ಲಿ ಬಿದ್ದಿದ್ದಾರೆ, ಅಥವಾ ಆ ತರ ಗುಪ್ತ ರೀತಿಯ ಸಂಬಂಧಗಳನ್ನು ಇಟ್ಕೊಂಡಿದ್ದಾರೆ, ಅವ್ರಿಗೆಲ್ಲ ಒಂಥರ ಡೇಂಜರೇ. ಎಲ್ಲೋ ಒಂದ್ ಕಡೆ ಅವರು ಯಾವುದೋ ಒಂದು ಬೆಂಕಿಯ ಮೇಲೆ ಕೂತ ಹಾಗೆ, ಯಾವಾಗ ಸುಡುತ್ತೆ ಅಂತ ಹೇಳಕ್ಕಾಗಲ್ಲ, ಆ ಪರಿಸ್ಥಿತಿ ಕ್ರಿಯೇಟ್ ಆಗ್ತಾ ಉಂಟು. ಅದಕ್ಕೆ ನಿಮ್ಮ ಪ್ರೀತಿ ಪ್ರೇಮ ಎಲ್ಲ ಒಂದು ಸರಿ ಇದ್ರೆ ಓಕೆ, ನಿಮ್ಮ ಜಾತಕ ನೋಡ್ಕೊಂಡು ಸರಿ ಇದ್ರೆ ಓಕೆ. ಅನ್ಯಥಾ ಅಪರಿಚಿತರು ಯಾರೋ ಇದ್ದಾರೆ ಅಲ್ವಾ, ಯಾವುದೊಂದು ಆ್ಯಪ್ ಅಲ್ಲಿ ಕನೆಕ್ಟ್ ಆಗಿದ್ದೀರಾ, ಇನ್ನೇನೋ ಮಾಡ್ತಾ ಇದ್ರೆ, ಯಾರ್ದೋ ಚಾಟಿಂಗ್ ಮಾಡ್ತಾ ಇದ್ರೆ, ಮೇ ಬಿ ನಿಮ್ಮನ್ನ ಎಲ್ಲ ಸುಲಿಗೆ ಮಾಡಿ ನಿಮ್ಗೆ ತೊಂದರೆಗಳನ್ನ ಕ್ರಿಯೇಟ್ ಮಾಡುವಂತ ಸಾಧ್ಯತೆ ಇರ್ತದೆ. ಅದು ವೃಶ್ಚಿಕ ರಾಶಿಯವರೆಗೂ ಹೊರತಾಗಿ ಏನಿಲ್ಲ, ಎಲ್ಲರಿರುತ್ತೆ. ವೃಶ್ಚಿಕ ರಾಶಿಯವರು ಅದ್ರ ಬಗ್ಗೆ ಗಮನ ಕೊಡ್ಬೇಕು. ಅದಕ್ಕೋಸ್ಕರ ಎಲ್ಲಿವರೆಗೆ ಈ ಕಾಂಬಿನೇಷನ್ ಇರ್ತಾರೆ, ರಾಹು ಮತ್ತೆ ಶುಕ್ರನ ಕಾಂಬಿನೇಷನ್, ಬಿ ಕೇರ್ಫುಲ್, ತುಂಬಾ ಕೇರ್ಫುಲ್ ಆಗಿರಿ ಅಂತ ಹೇಳ್ತೇನೆ.
ಅನ್ಯथा ನಾವು ಹೊಗೆ ಹಾಕಿಸ್ಕೊಳ್ಬೇಕಾದಂತ ಅನಿವಾರ್ಯತೆ ಖಂಡಿತ ಬರ್ಬೋದು. ಅದಕ್ಕೆ ರಾಜ್ಯ ಸರ್ಕಾರದಲ್ಲಿ ಇದೆಲ್ಲ ಇವತ್ತು ನಡೀತಾ ಇರುವಂತದ್ದು ಆ ಒಂದು ಕಾಂಬಿನೇಷನ್ ನಿಂದಲೇ. ಯಾವುದೇ ಒಂದು ಘಟನೆ ಘಟಿಸಬೇಕಾದ್ರೂ ಕೂಡ ಅದು ಆ ಕಾಂಬಿನೇಷನ್ ಇಲ್ಲದೆ ಘಟನೆನೇ ಘಟಿಸಲ್ಲ. ಅಲ್ಲಿ ಸೂರ್ಯ ಇರುವುದರಿಂದ ರಾಜಕೀಯ ವಲಯದಲ್ಲಿ ಸಾಧಾರಣ ಸೂರ್ಯ ಈಗ ಚೇಂಜ್ ಆಗ್ಬೇಕು ಯಾವಾಗ, ಏಪ್ರಿಲ್ ತಿಂಗಳ 15ನೇ ತಾರೀಕು 14ನೇ ತಾರೀಕು ಅಲ್ಲಿವರೆಗೂ ಈ ಪರಿಸ್ಥಿತಿ ಜೀವಂತವಾಗಿರುತ್ತೆ. ಆ ನಂತರ ನಿಧಾನಗತಿಯಲ್ಲಿರುತ್ತೆ. ಏನೋ ಸಮಸ್ಯೆಗಳಂತೂ ಬಂದೇ ಬರುತ್ತೆ, ಆಲ್ರೆಡಿ ಆಗ್ತಾ ಉಂಟು, ಅದ್ರ ವಿಷಯ ಬೇರೆ. ಅದೇ ರೀತಿ ವೃಶ್ಚಿಕ ರಾಶಿಯವರು ಕೂಡ ಬಹಳ ಗಮನ ಕೊಡಬೇಕು. ಯಾರನ್ನು ತುಂಬಾ ನಂಬಲಿಕ್ಕೆ ಹೋಗಬಾರ್ದು, ಯಾರಿಗೂ ದುಡ್ಡು ಕೊಡ್ಲಿಕ್ಕೆ ಹೋಗಬಾರ್ದು, ಅಥವಾ ಯಾರಿಗೂ ದುಡ್ಡು ಖರ್ಚು ಕೂಡ ಮಾಡ್ಲಿಕ್ಕೆ ಹೋಗಬಾರ್ದು. ಮತ್ತೆ ಯಾರ ಮೇಲೂ ತುಂಬಾ ವಿಶ್ವಾಸ ಇಟ್ಕೊಂಡು ವ್ಯವಹಾರ ಕೂಡ ಮಾಡಬಾರ್ದು, ಅನ್ಯಥಲ್ಲಿ ಸಮಸ್ಯೆ ಆಗುವಂತ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ. ಇದರ ಬಗ್ಗೆ ಬಹಳ ಗಮನ ಕೊಡಿ ಅಂತ ಹೇಳ್ತೇನೆ. ಹೆಚ್ಚಿಗೆನು ಹೇಳಿಕ್ಕೆ ಇಷ್ಟಪಡಲ್ಲ, ತುಂಬಾ ಲೆಂತ್ ಆಗುತ್ತೆ. ಸೊ ಇಷ್ಟು ಪ್ರಿಕಾಷನ್ ಅಂತೂ ನಮ್ಮ ವೃಶ್ಚಿಕ ರಾಶಿಯವರಿಗೆ ಬೇಕೇ ಬೇಕು. ಏನಪ್ಪಾ ಮಾಡ್ಬೋದು ನಾನು ಹೇಳ್ತೀನಿ. 5ನೇ ಮನೆಯಲ್ಲಿ ರಾಹು ಇದ್ದಾನೆ, ಶನಿ ಇದ್ದಾನೆ, ಶುಕ್ರ ಇದ್ದಾನೆ. ನಾನು ಹೇಳ್ತೀನಿ ನೀವು ದೇವಿಯ ದೇವಸ್ಥಾನಕ್ಕೆ ಶುಕ್ರವಾರ ದಿವಸ ಹೋಗಿ ಅಲ್ಲಿ ತುಪ್ಪದ ದೀಪವನ್ನು ಹಚ್ಚಿ ಬನ್ನಿ ನಿಮ್ಮ ಕೈಯಿಂದ. ಈಗ ಹಚ್ಚಲಿಕ್ಕೆ ಬಿಡ್ತಾ ಇಲ್ಲ ಸರ್, ಪರವಾಗಿಲ್ಲ, ಅಲ್ಲಿ ದೀಪ ಹೇಗೂ ಉರಿತಾ ಇರ್ತದೆ, ಅಲ್ಲಿ ಹೋಗಿ ತುಪ್ಪವನ್ನು ಹಾಕಿ ಆದ್ರೂ ಬನ್ನಿ. ಅದು ಶುಕ್ರವಾರ ದಿವಸ ಮಾಡಿ. ನಿಮ್ಮ 5ನೇ ಮನೆ ಬೆಳಗುತ್ತೆ. 5ನೇ ಮನೆ ಬೆಳಗಿದಾಗ ಅಲ್ಲಿ ಯಾವ ಅಂಧಕಾರ ಇದೆ, ರಾಹು ಮತ್ತೆ ಶನಿ ಅಂಧಕಾರ ಇದೆ ಅಲ್ವಾ, ಅದು ನಿವಾರಣೆ ಆಗುತ್ತೆ. ಅವಾಗ ಏನಾಗುತ್ತೆ, ನೀವು ಅಂಧಕಾರದಿಂದ ಹೊರ ಬರ್ತೀರಿ ಅಂತ ಒಂದು ಇಂಡಿಕೇಶನ್. ಸೊ ಈ ಸಣ್ಣ ಟೆಕ್ನಿಕ್ ಅನ್ನ ಫಾಲೋ ಮಾಡಿ ಅಂತ ಹೇಳ್ತೇನೆ. ವೃಶ್ಚಿಕ ರಾಶಿಯವರು ಏಪ್ರಿಲ್ ತಿಂಗಳ ಪ್ರತಿ ಶುಕ್ರವಾರ ದೇವಿ ದೇವಸ್ಥಾನಕ್ಕೆ ಹೋಗಿ ದೀಪ ಹಚ್ಚಿ ಬನ್ನಿ, ಅಥವಾ ಅಲ್ಲಿ ತುಪ್ಪವನ್ನ ಆ ದೀಪಕ್ಕೆ ಹಾಕಿ ಬನ್ನಿ ಅಂತ ಹೇಳ್ತೇನೆ. ಖಂಡಿತ ಒಂದು ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತ ಯೋಗ ಭಾಗ್ಯ ಬಂದೇ ಬರುತ್ತೆ. ಬಟ್ ಕಾಮನ್ ಸೆನ್ಸ್ ಕೂಡ ನಮ್ಮಲ್ಲಿ ಇರ್ಬೇಕು. ಯಾಕಂದ್ರೆ ಅಷ್ಟಮಾಧಿಪತಿ ಬುಧ ಕೂಡ ಅದರ ಜೊತೆ ಇದ್ದಾನೆ. ತೊಂದರೆ ಕ್ರಿಯೇಟ್ ಆಗುತ್ತೆ, ದೊಡ್ಡ ಮಟ್ಟಿಗೆ ತೊಂದರೆನೇ ಕ್ರಿಯೇಟ್ ಆಗುತ್ತೆ, ದೊಡ್ಡ ಮಟ್ಟಿಗೆ ಸಮಸ್ಯೆನೇ ಕ್ರಿಯೇಟ್ ಆಗುತ್ತೆ. ಇದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ನೀವು ಗೆಲ್ತೀರಾ. ನಿಮ್ಗೊಂದು ಸಣ್ಣ ವಿಷಯ ಹೇಳ್ಬಿಡ್ತೇನೆ, ಏನ್ ಗೊತ್ತಾ, 8ನೇ ಮನೆ ಅಧಿಪತಿ ಇಲ್ಲಿ ಕೂತಿದ್ದ ಅಂತಾನೆ. ಈಗ ನೋಡಿ, ಈಗ ಅದೊಂದು ಗ್ರೋಕ್ ಅಂತ ಇದೆ ಅಲ್ವಾ, ಅದು ಕೂಡ ಚಾಟ್ ಬೋಟ್. ಅದು ಓಕೆ, ನಿಮ್ಮ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ನ ಚಾಟ್ ಬೋರ್ಡ್ ಅಂದ್ರೆ ಅದು ರಿಲೇಟೆಡ್ ಟು ಬುಧ ಅಲ್ವಾ. ಸೊ ನಮ್ಮ ಪ್ರಧಾನಿ ಅವ್ರಿಗೆ ಯಾವ ರಾಶಿ ಇದೆ, ವೃಶ್ಚಿಕ ರಾಶಿ ಇದೆ. ಅವ್ರಿಗೆ ನೋಡಿ ಈಗ ಆ ಒಂದು ಗ್ರೋಕ್ ನಿಂದಾಗಿ ತುಂಬಾ ಅವಮಾನಗಳಾಗ್ತವೆ. ಅದರಲ್ಲಿ ಸತ್ಯ ಎಷ್ಟು ಸುಳ್ಳೆ ಅದು ವಿಷಯ ಬೇರೆ. ಆಗ್ತಾ ಉಂಟು ತಾನೆ, ಅಲ್ಲೇನೋ ಗಾಸಿಪ್ ಆಗ್ತಾ ಉಂಟು ತಾನೆ, ಅಲ್ಲೇನೋ ಪ್ರಾಬ್ಲಮ್ ಆಗ್ತಾ ಉಂಟು ತಾನೆ, ಅದನ್ನ ನೋಡ್ತಾ ಇದ್ದೀರಿ ತಾನೆ. ಸೊ ಇದು ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ. ಬಿ ಕೇರ್ಫುಲ್, ತುಂಬಾ ಕೇರ್ಫುಲ್ ಆಗಿರಿ. ಸೊ ನಾನು ಹೇಳಿದ ರೆಮಿಡೀಸ್ ಅನ್ನ ಮಾಡಿದಾಗ ಖಂಡಿತ ನೀವು ಗೆದ್ದೇ ಗೆಲ್ತೀರಾ. ಒಳ್ಳೇದಾಗ್ಲಿ. ನೆಕ್ಸ್ಟ್ ಬಂದ್ಬೇಡ ಧನುರಾಶಿಯವರಿಗೆ ಏನಾಗುತ್ತೆ, ನಮಗೆ ನಿಮಿತ್ತಗಳ ಪ್ರಕಾರ ಬಂದಿರುವಂತಹ ಪ್ಲಾನೆಟ್ಸ್ ಬಂದು ಕುಜ ಮಹಾರಾಜ ಬಂದಿದ್ದಾನೆ. ಕುಜ ಇಲ್ಲಿ 7th ಹೌಸ್ ರಿಸಲ್ಟ್ ಅನ್ನು ಕೊಡ್ತಾ ಇದ್ದಾನೆ, 7ನೇ ಮನೆ ರಿಸಲ್ಟ್ ಕೊಡ್ತಾ ಇದ್ದಾನೆ. ಪರವಾಗಿಲ್ಲ. ಬಟ್ ಏನಾಗುತ್ತೆ, ಇಲ್ಲಿ ಕುಜ ಬಂದು ವ್ಯಯಾಧಿಪತಿ ಮತ್ತೆ ಪಂಚಮಾಧಿಪತಿಯಾಗಿ ಬಂದಿದ್ದಾನೆ, 7th ಹೌಸ್ ಅಲ್ಲಿ ಇದ್ದಾನೆ. ನೋಡಿ, ಇಲ್ಲಿ ಮುಖ್ಯವಾದ ಒಂದು ರಿಸಲ್ಟ್ ಏನಿರುತ್ತೆ, ಪಂಚಮಾಧಿಪತಿಯಾಗಿ ಆತ ಸಪ್ತಮದಲ್ಲಿದ್ದಾನೆ ಅಂದಾಗ ಈಗ ಯಾರಿಗಾದ್ರೂ ಪ್ರೀತಿ ಪ್ರೇಮ ಮಾಡಿ ಮದುವೆ ಆಗ್ಬೇಕು. ಓಕೆ, ಸೊ ಮೇ ಬಿ ಅವರು ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡ್ತಾರೆ ಅಂತ ಇಂಡಿಕೇಶನ್ ಅಲ್ವಾ. 5th ಲಾರ್ಡ್ 7th ಹೌಸ್, ಪ್ರೀತಿ ಪ್ರೇಮ ಮಾಡಿ ಮದುವೆ. 5th ಹೌಸ್ ಒಂದು ಪ್ರೀತಿ ಪ್ರೇಮ. ಓಕೆ, ಸೊ ಈ ಒಂದು ಪರಿಸ್ಥಿತಿ ಕ್ರಿಯೇಟ್ ಆಗ್ಬೋದು. ಆ ನಂತರ 7ನೇ ಮನೆ ಬಹಳ ದೊಡ್ಡ ಮಟ್ಟಿಗೆ ಇನ್ಫ್ಲುಯೆನ್ಸ್ ಅನ್ನು ಕ್ರಿಯೇಟ್ ಮಾಡ್ತಾ ಉಂಟು. ಅಲ್ಲಿ ಕುಜ ಬಂದು ಸೇರ್ಕೊಂಡಿದ್ದಾನೆ ಅಂದಾಗ ಗಂಡ ಹೆಂಡತಿ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಮಾತಿನಲ್ಲಿ ಜಗಳಗಳಾಗುವಂಥದ್ದು. ಅದು ಜಗಳಗಳು ಹೇಗೆ ಆಗುತ್ತೆ ಅಂದ್ರೆ, ಮಿಥುನ್ ರಾಶಿ 7th ಹೌಸ್ ಬಂದು ಪಾರ್ಟ್ನರ್ಶಿಪ್, ಮಿಥುನ್ ರಾಶಿ ಬಂದು ಕಮ್ಯುನಿಕೇಶನ್, ಕುಜ ಬಂದು ನೋವು ಅಥವಾ ಚುಚ್ಚಿ ಮಾತಾಡೋದು. ಹಾಗಾದ್ರೆ ನೀವೇನಾದ್ರೂ ಫೋನಲ್ಲಿ ಮಾತಾಡಿದ್ರಿ, ಯಾರ ಜೊತೆ ಮಾತಾಡಿದ್ರು, ಯಾಕೆ ಮಾತಾಡಿದ್ದು, ಅವ್ರು ಯಾರಾಗ್ಬೇಕು ನಿಮ್ಗೆ, ನನ್ನ ಬಗ್ಗೆ ಗಮನನೇ ಇಲ್ಲ, ನಿಮ್ಗೆ ಅವ್ರ ಬಗ್ಗೆನೇ ಗಮನ. ಸೊ ಈ ರೀತಿಯಾದಂಥ ಚುಚ್ಚು ಮಾತುಗಳು, ಬಲೆ ಅದು ಹೌದು ಅಥವಾ ಅಲ್ಲ, ಏನ್ ಬೇಕಾದ್ರೂ ಆಗಿರ್ಬೋದು, ತೊಂದರೆ ಇಲ್ಲ. ಬಟ್ ಅಂತಹ ಮಾತುಗಾರಿಕೆ ಬಂದು ನಿಮ್ಮ ಮ್ಯಾರಿಡ್ ಲೈಫಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗುವಂತಹ ಸಾಧ್ಯತೆಗಳು ತೀರಾ ಜಾಸ್ತಿ ಇದೆ. ಅದ್ರ ಬಗ್ಗೆ ಗಮನ ಕೊಡಿ. ಒಂದು ಎರಡನೇದಾಗಿ ಏನಾಗುತ್ತೆ, ಇದರ ಡಿಸ್ಪೋಸಿಟರ್ 4ನೇ ಮನೆಯಲ್ಲಿ ಕೂತಿದ್ದಾನೆ ಅಂದಾಗ ನೀಚನಾಗಿದ್ದಾನೆ, 4ನೇ ಮನೆಯಲ್ಲಿ ಇದ್ದಾನೆ ಅಂತ. ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ, ನಿಮ್ಗೆ ಅಲ್ಲಿ ನೀಚಭಂಗ ರಾಜಯೋಗ ಬಂತಲ್ವ, ಈಗ ನೀಚಭಂಗ ಬಂತು ತಾನೆ. ಯಾಕಂದ್ರೆ ಚಂದ್ರನಿಂದ ಕೇಂದ್ರದಲ್ಲಿ ಬಂದ್ಬಿಟ್ಟ ಬುಧ ಅಂದಾಗ, ಅಲ್ಲಿ ನೀಚಭಂಗ ಬಂದು ಅಂದಾಗ ನಿಮ್ಗೆ ಭೂಮಿ ಮನೆ ಮಾಡುವಂತ ಯೋಗ ಕೂಡ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಕ್ರಿಯೇಟ್ ಆಗಿರುತ್ತೆ. ನೀವು ಪ್ರಯತ್ನ ಮಾಡಿದಾಗ ಅದರಲ್ಲಿ ಕೂಡ ನೀವು ಪ್ರೊಸೀಡ್ ಆಗ್ಬೋದು, ತೊಂದರೆ ಇಲ್ಲ. ಆನಂತರ ಮಿಥುನ್ ರಾಶಿ ಇನ್ನೊಂದು ರಾಶಿಯಲ್ಲಿ ಉಂಟು, 10ನೇ ಮನೆಯಲ್ಲಿ ಉಂಟು. 10ನೇ ಮನೆಯಲ್ಲಿ ಕೇತು ಇದ್ದಾನೆ. ಅಂದ್ರೆ ಕೇತು ಇದ್ದಾನೆ ಅಂದಾಗ ಏನಾಗುತ್ತೆ, ಕಾರ್ಯಕ್ಷೇತ್ರದಲ್ಲಿ ಅಥವಾ ಕೆಲಸ ಬಿಟ್ಟು ಬಿಡ್ತೀರಾ, ಅಥವಾ ಕಾರ್ಯಕ್ಷೇತ್ರನ ಬದಲಾವಣೆ ಮಾಡ್ತೀರಾ. ಕೆಲಸ ಬಿಟ್ಟು ಅಥವಾ ನಿಮ್ಮನ್ನ ಕೆಲಸದಲ್ಲಿ ರಿಜೆಕ್ಟ್ ಕೂಡ ಮಾಡ್ಬೋದು, ಖುದ್ದು ನೀವು ಕೂಡ ಬಿಡ್ಬೋದು, ಅಥವಾ ಅಲ್ಲಿ ಜಗಳ ಆಗಿ ಬಿಡ್ತೀರಾ ಅಂತ ಉಂಟಲ್ವಾ. ಕನ್ಯಾ ರಾಶಿ ಬಂದು ಡಿಸ್ಪ್ಯೂಟ್. ಹಾಗಾದ್ರೆ ಯಾವುದೋ ಒಂದು ರೂಪದಲ್ಲಿ ಬೇರೆ ವ್ಯಕ್ತಿಗಳ ಮುಖಾಂತರ ಜಗಳ ಆಗಿ, ತೊಂದರೆ ಆಗಿ, ಕಾರ್ಯಕ್ಷೇತ್ರವನ್ನು ಬಿಟ್ಟು ಬೇರೆ ಕೆಲಸಕ್ಕೆ ಹೋಗ್ತೀರಿ ಅಂತ ಒಂದು ಇಂಡಿಕೇಶನ್ ಇದೆ. ಅದು ಅಂತ ಸಮಸ್ಯೆ ಅಂತೂ ಖಂಡಿತ ಅಲ್ಲ. ಕೆಲಸ ಬಿಟ್ಟರೆ ಮತ್ತೊಂದು ಕೆಲಸ ಡೆಫಿನೆಟ್ ಆಗಿ ಸಿಕ್ಕೇ ಸಿಗುತ್ತೆ, ಚಿಂತೆ ಮಾಡುವಂತ ಅಗತ್ಯ ನನ್ನ ಲೆಕ್ಕದಲ್ಲಿ ಇಲ್ವೇ ಇಲ್ಲ. ಓಕೆ, ಬಟ್ ಇಲ್ಲಿ ಬಹಳ ಮುಖ್ಯವಾಗಿ ಏನಾಗುತ್ತೆ, ನಿಮ್ಗೆ ಕುಜ ವ್ಯಯಾಧಿಪತಿಯಾಗಿ ಕೂಡ ಬಂದಿದ್ದಾನೆ ಆತ ಅಲ್ವಾ. 12th ಹೌಸ್ ನ ಡಿಸ್ಪೋಸಿಟರ್ ಆತ. ಹಾಗಾದ್ರೆ ಅಲ್ಲಿದ್ದಾನೆ ಅಂದ್ರೆ ನಿಮ್ಮ ಪಾರ್ಟ್ನರ್ಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್. ಯಾಕೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆಗ್ಬೋದು, ಯಾಕಂದ್ರೆ
ನಿಮ್ಮ ಬುಧ ಯಾರು ಇರ್ತಾನಲ್ಲ, ಇದರ ರಾಶಿಯಾಧಿಪತಿ ಬುಧ, ಅಂದ್ರೆ ಕುಜನ ರಾಶಿಯಾಧಿಪತಿ, ಕುಜನ ಡಿಸ್ಪೋಸಿಟರ್ ಬುಧ ಎಲ್ಲಿದ್ದಾನೆ, ಶುಕ್ರನ ಜೊತೆ ಇದ್ದಾನೆ. ಶುಕ್ರ ಬಂದು ಈ ಜಾತಕಕ್ಕೆ 6ನೇ ಮನೆ ಅಧಿಪತಿ. ಅದಕ್ಕೋಸ್ಕರ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ನಿಮ್ಮ ಪಾರ್ಟ್ನರ್ನ ಕಾಡುವಂತ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಅದ್ರ ಬಗ್ಗೆ ಕೂಡ ಗಮನ ಕೊಡಬೇಕಂತ ಅನಿವಾರ್ಯತೆ ಉಂಟು. ಅದೇ ಪ್ಲಸ್ ಪಾಯಿಂಟ್ ಏನಿರ್ತದೆ, ನಿಮಗೆ ಭೂಮಿ ಮನೆ ವಾಹನ ಮಾಡುವಂತ ಪ್ಲಸ್ ಪಾಯಿಂಟ್ ಇರುತ್ತೆ. ಕೆಲಸ ಹೋದ್ರೆ ಕೆಲಸ ಸಿಗುವಂತ ಯೋಗ ಭಾಗ್ಯ ಇರ್ತದೆ. ಪ್ರೀತಿ ಪ್ರೇಮ ಮಾಡಿ ಮದುವೆ ಆಗುವಂತ ಅದರಲ್ಲಿ ಮಾತುಕತೆಯನ್ನು ಮುಂದುವರಿಸುವಂತಹ ಯೋಗ ಭಾಗ್ಯ ಕೂಡ ನಿಮ್ಮ ಪಾಲಿಗೆ ಇರುತ್ತೆ. ಆದ್ರೆ ಮದುವೆ ಜೀವನದಲ್ಲಿ ಎಲ್ಲೋ ಒಂದ್ ಕಡೆ ಸ್ವಲ್ಪ ಮಟ್ಟಿಗೆ ಏನೇನೋ ಅಲ್ವಾ ಡೌಟ್ಸ್ ಬಂದು, ಅಥವಾ ನಿಮ್ಮ ಫೋನ್ನ ವಿಚಾರ, ಮೊಬೈಲ್ನ ವಿಚಾರ, ಕಮ್ಯುನಿಕೇಶನ್ ವಿಚಾರ, ಇನ್ಯಾರ್ದೋ ವಿಚಾರ ಬಂದು ಮಧ್ಯದಲ್ಲಿ ಬಂದು ನಿಮ್ಮ ಮ್ಯಾರಿಡ್ ಲೈಫಲ್ಲಿ ಡಿಸ್ಟರ್ಬೆನ್ಸ್ ಆಗುವಂತಹ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ. ಅದರ ಬಗ್ಗೆ ಮಾತ್ರ ತುಂಬಾ ಗಮನ ಕೊಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಇದೆ. ಓಕೆ, 7th ಹೌಸಲ್ಲಿ ಕುಜ ಒಳ್ಳೆ ರಿಸಲ್ಟ್ ಅಲ್ಲ. 7th ಹೌಸಲ್ಲಿ ಕುಜನನ್ನ ಮರಣಕರಣ ಸ್ಥಾನ ಅಂತ ಕರೆದಿದ್ದಾರೆ ಕುಜನಿಗೆ. ಅದಕ್ಕೋಸ್ಕರ ನೀವೇನ್ ಮಾಡ್ಬೇಕೈತೆ, ತೊಗರ್ಬೇಳೆಯನ್ನ ದಾನ ಮಾಡೋದು ಅತ್ಯುತ್ತಮವಾದ ಪರಿಹಾರ. ಪ್ರತಿ ಮಂಗಳವಾರ ದಿವಸ 900 ಗ್ರಾಂ ತೊಗರ್ಬೇಳೆಯನ್ನ ತಂದು ಅದನ್ನ ನಿಮ್ಮ ನಿಮ್ಮ ದೇವರ ಕೋಣೆಯಲ್ಲಿಟ್ಟು ಪೂಜೆ ಮಾಡಿ ಅದನ್ನ ಯಾರಿಗಾದ್ರು ದಾನ ಮಾಡಿ ಇದನ್ನ 4 ವಾರಗಳ ಕಾಲ ಮಾಡ್ಕೊಳ್ಳಿ ಅಂತ ಹೇಳ್ತೇನೆ. ಧನು ರಾಶಿಯವರಿಗೆ ಅದೇನು ಕುಜನಿಂದ ಪ್ರಾಬ್ಲಮ್ ಬರಬೇಕು, ಅಥವಾ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಬರಬೇಕು, ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಬೇಕು, ಅಥವಾ ಯಾವುದೋ ಒಂದು ಕೆಲಸದಲ್ಲಿ ಮುಂದೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಅದೆಲ್ಲ ನಿವಾರಣೆ ಆಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಟೆಕ್ನಿಕ್ ಅನ್ನ ಫಾಲೋ ಮಾಡಿ ಖಂಡಿತ ಗೆದ್ದೇ ಗೆಲ್ತೀರಾ. ನೆಕ್ಸ್ಟ್ ಬಂದ್ ಮೇಡಮ್ ಮಕರ ರಾಶಿ. ಮಕರ ರಾಶಿಯವರಿಗೆ ನಮಗೆ ನಿಮಿತ್ತಗಳ ಪ್ರಕಾರ ಬಂದಿರುವಂತ ಪ್ಲಾನೆಟ್ಸ್ ಬಂದು ಶುಕ್ರ ಮಹಾರಾಜ. ಶುಕ್ರ ಬಂದು ಈ ಜಾತಕಕ್ಕೆ ಯೋಗಕಾರಕ, ಆತ ಪಂಚಮಾಧಿಪತಿ ಮತ್ತೆ ಆತ ದಶಮಾಧಿಪತಿ. ಓಕೆ, ಸೊ ಇಲ್ಲಿ ಬಹಳ ಮುಖ್ಯವಾಗಿ ಏನಾಗುತ್ತೆ ಅಂದ್ರೆ ಆತ ತೃತೀಯ ಸ್ಥಾನದಲ್ಲಿದ್ದಾನೆ. ಓಕೆ, ಸೊ ಇಲ್ಲಿ ಏನಾಗುತ್ತೆ ನೋಡಿ, ನಿಮಗೆ ಕಾರ್ಯಕ್ಷೇತ್ರದಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ, ತೊಂದರೆ ಇಲ್ಲ. ಮಕ್ಕಳ ವಿಚಾರದಲ್ಲಿ ಇಂಪ್ರೂವ್ಮೆಂಟ್ ಇರುತ್ತೆ, ಅದು ತೊಂದರೆ ಇಲ್ಲ. ಮಕ್ಕಳ ವಿಚಾರದಲ್ಲಿ ಗೆಲ್ತೀರಾ, ಅದು ಸಮಸ್ಯೆ ಇಲ್ಲ, ಅದು ಎಲ್ಲ ಓಕೆ, ಅದರಲ್ಲೆಲ್ಲ ಪ್ರಾಬ್ಲಮ್ ಇಲ್ಲ. ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ ಥರ್ಡ್ ಹೌಸ್ ಅಲ್ಲಿ ಯಾರಿದ್ದಾರೆ, ಶುಕ್ರ ಇದ್ದಾನೆ. ಶುಕ್ರನಿಗೆ ಥರ್ಡ್ ಹೌಸ್ ಒಳ್ಳೆ ಪ್ಲೇಸ್ಮೆಂಟ್ ಅಂತೂ ಖಂಡಿತ ಅಲ್ಲ. ಯಾಕಂದ್ರೆ ಥರ್ಡ್ ಹೌಸ್ ಒಂದು ಪರಾಕ್ರಮ, ಶುಕ್ರನಿಗಂತೂ ಹೇಳಿ ಮಾಡಿಸಿದಂತ ಅಲ್ಲ. ಬಟ್ ಅಲ್ಲಿ ಸಪೋರ್ಟಿಗೆ ರಾಹು ಇದ್ದಾನೆ, ಪರವಾಗಿಲ್ಲ. ಬಟ್ ಶುಕ್ರ ರಾಹುವನ್ನ ಕನೆಕ್ಟ್ ಮಾಡ್ತಾ ಇದ್ದಾನೆ, ಶುಕ್ರ ರಾಹು ಜೊತೆಗೆ ಹೋಗ್ತಾ ಇದ್ದಾನೆ. ಶುಕ್ರನ ಜೊತೆಗೆ ಯಾರಿದ್ದಾರೆ, ಷಷ್ಠಾಧಿಪತಿ ಬುಧ ಇದ್ದಾನೆ, ಭಾಗ್ಯಾಧಿಪತಿ ಬುಧ ಇದ್ದಾನೆ, ಬಟ್ ರಾಹು ಜೊತೆಗೆ ಹೋಗ್ತಾ ಇದ್ದಾನೆ ಅಂದಾಗ, ಪಂಚಮಾಧಿಪತಿಗೆ ಶುಕ್ರ ಇದ್ದಾನೆ ಅಂದಾಗ, ನಾನು ಹೇಳ್ತೀನಿ ದಯವಿಟ್ಟು ನೀವು ಯಾರ ಜೊತೆ ಅದು ಕಮ್ಯುನಿಕೇಟ್ ಮಾಡ್ತೀರಾ ಅಂದ್ರೆ ಚಾಟಿಂಗ್ ಮಾಡ್ತೀರಾ, ಮಾತಾಡ್ತೀರಾ, ಫೋನಲ್ಲಿ ಮಾತಾಡ್ತೀರಾ, ಬಹಳ ಜಾಗರೂಕರಾಗಿರ್ಬೇಕು. ಇಲ್ಲಾಂದ್ರೆ ನಿಮ್ಮ ಸಣ್ಣ ಒಂದು ಮಾತು ಯಾವುದೋ ಒಂದು ರೂಪದಲ್ಲಿ ತಪ್ಪಿ ಬಿದ್ದು ಮಾತಾಡಿದ್ರಿ ನೀವು, ಅದನ್ನೇ ಇಟ್ಕೊಂಡು ಅವ್ರು ನಿಮ್ಗೆ ಟಾರ್ಚರ್ ಮಾಡ್ಬೋದು, ಅದನ್ನೇ ಇಟ್ಕೊಂಡು ಅವ್ರು ನಿಮ್ಗೆ ಸಮಸ್ಯೆ ಕ್ರಿಯೇಟ್ ಮಾಡ್ಬೋದು, ಅದನ್ನೇ ಇಟ್ಕೊಂಡು ದೊಡ್ಡ ಇಶ್ಯೂ ಕ್ರಿಯೇಟ್ ಮಾಡ್ಬೋದು, ಇದು ಸಮಸ್ಯೆ ಕ್ರಿಯೇಟ್ ಆಗ್ಬೋದು. ಅಕ್ಕಪಕ್ಕದವ್ರು ಯಾರೆಲ್ಲ ಇರ್ತಾರೆ ನಿಮ್ಮ ಸರೌಂಡಿಂಗ್, ಯಾಕಂದ್ರೆ 3ನೇ ಮನೆಯಲ್ಲಿ ಬುಧ ನೀಚನಾಗಿ ಆಲ್ರೆಡಿ ಇದ್ದಾನೆ. ಆನಂದ 3ನೇ ಮನೆ ಬಂದು ನಿಮ್ಮ ಸರೌಂಡಿಂಗ್ಸ್, 3ನೇ ಮನೆ ಬಂದು ನಿಮ್ಮ ಅಕ್ಕಪಕ್ಕದವರು, ಅಂದ್ರೆ ನಿಮ್ಮ ಒಡ ಹುಟ್ಟಿದವರು ಕೂಡ. ಸೊ ಎಲ್ಲ ಒಂದ್ ಕಡೆ ನೀವು ಹೇಳಿದ ಮಾತು ಅವ್ರಿಗೆ ಇಷ್ಟ ಆಗದೆ ಹೋಗ್ಬೋದು. ಅದಕ್ಕೆ ಮಾತಾಡುವಾಗ ಬಹಳ ಜಾಗರೂಕರಾಗಿರಿ, ಇಲ್ಲಾಂದ್ರೆ ನಿಮ್ಮ ಮಾತೇ ನಿಮ್ಗೆ ತಿರುಗುಬಾಣ ಆಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ನಮ್ಮ ಮಕರ ರಾಶಿಯವರಿಗೆ ಏಪ್ರಿಲ್ ತಿಂಗಳಲ್ಲಿ ಬಹಳ ಗಮನ ಕೊಡ್ಬೇಕಪ್ಪ. ಸೆಕೆಂಡರಿ ಏನಾಗುತ್ತೆ, ಶುಕ್ರ ಬಂದು ಪಂಚಮಾಧಿಪತಿ ಆಗಿರುವುದರಿಂದ ಅಲ್ಲಿ ಎಲ್ಲೊಂದ್ ಕಡೆ ಶುಕ್ರ ಅಂದ್ರೆ ಸ್ತ್ರೀಯರು. ಓಕೆ, ರಾಹು ಇದ್ದಾನೆ ಜೊತೆಗೆ, 3ನೇ ಮನೆ ಕಮ್ಯುನಿಕೇಶನ್, ಫೋನ್ ಅಲ್ಲಿ ಮಾತಾಡೋದು. ಹಾಗಾದ್ರೆ ಅಲ್ಲಿ ಏನಾಗುತ್ತೆ, ಬುಧ ಕೂಡ ಇದ್ದಾನೆ ಜೊತೆಗೆ. ಹಾಗಾದ್ರೆ ನೀವು ಜಾಸ್ತಿ ಫೋನ್ ಅಲ್ಲಿ ಮಾತಾಡಿ ಅವ್ರು ಏನೋ ಹೇಳಿದ್ರು ಅಲ್ವಾ, ಅಥವಾ ಅವ್ರ ಜೊತೆಗೆ ವ್ಯವಹಾರ ಸ್ಟಾರ್ಟ್ ಆಯ್ತು, ದುಡ್ಡಿನ ವಿಚಾರ ಸ್ಟಾರ್ಟ್ ಆಯ್ತು. ಯಾಕಂದ್ರೆ ಶನಿ ಇದ್ದಾನೆ ಜೊತೆಗೆ ಧನಾಧಿಪತಿ, ದುಡ್ಡಿನ ವಿಚಾರ ಸ್ಟಾರ್ಟ್ ಆಯ್ತು, ದುಡ್ಡು ಟ್ರಾನ್ಸ್ಫರ್ ಮಾಡಿದ್ರಿ ಏನೋ, ಅಥವಾ ಅಲ್ಲಿ ಕೂಡ ನಿಮ್ಗೆ ತೊಂದರೆಗಳನ್ನ ಅನುಭವಿಸಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಬರ್ಬೋದು. ಇಷ್ಟವರೆಗೆ ಯಾರೆಲ್ಲ ಪ್ರೀತಿ ಪ್ರೇಮ ಅಂತ ಹೋಗಿದ್ದೀರಾ, ಪ್ರೀತಿ ಪ್ರೇಮ ಮಾಡಿದ್ದೀರಾ, ಅಥವಾ ಅವರೆಲ್ಲ ತಿರುಗಿ ನಿಲ್ಲುವಂತ ಸಾಧ್ಯತೆಗಳು, ಅದು ಹುಡುಗಿಯರು ಇರ್ಬೋದು, ಹುಡುಗರು ಇರ್ಬೋದು, ಪ್ರೀತಿ ಪ್ರೇಮಕ್ಕೇನೆ ಎಲ್ಲೊಂದ್ ಕಡೆ ಬೆನ್ನು ಹಾಕುವಂತ ಸಾಧ್ಯತೆಗಳು, ಅಥವಾ ಅವರು ನಿಮ್ಗೆ ಮೋಸ ಮಾಡುವಂತ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ. ಅದ್ರ ಬಗ್ಗೆ ಗಮನ ಕೊಡಿಪ್ಪ. ಯಾರು ನಮ್ಮ ಮಕರ ರಾಶಿಯವರು ಬಹಳ ಜಾಗರೂಕರಾಗಿರ್ಬೇಕಾಗುತ್ತೆ. ಆನಂತರ ಎಲ್ಲೊಂದ್ ಕಡೆ ಈ ಟ್ರೇಡಿಂಗ್ ಇರ್ಬೋದು, ಈ ಅನಂತರ ಜೂಜಾಟ ಇರ್ಬೋದು, ಅದರಲ್ಲೆಲ್ಲ ಹಣ ಹಾಕುದಾದ್ರೂ ಕೂಡ ಬಹಳ ಜಾಗರೂಕರಾಗಿರ್ಬೋದು. ಒಟ್ಟಾರೆ ನೋಡ್ಲಿಕ್ಕೆ ಹೋದ್ರೆ ನಿಮ್ಮ ಮಾತಿನಲ್ಲಿ ಗಮನ ಕೊಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ 100% ಇದೆ. ಓಕೆ, ಸೊ ಇದಕ್ಕೆ ಪರಿಹಾರ ಏನಪ್ಪಾ ಮಾಡ್ಬೋದು, ಏನು ಮಾಡೋದು ಬೇಡ. ಎಲ್ಲಿ ದುರ್ಗಾ ಪರಮೇಶ್ವರಿ ಟೆಂಪಲ್ ಇದೆ ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ. ಒಂದು ಎಳನೀರನ್ನ ಅಲ್ಲಿ ಅರ್ಪಿಸಿ ಬನ್ನಿ ಅಂತ ಹೇಳ್ತೇನೆ. ಆನಂತರ ಹೇಗೂ ಪೂಜೆ ಮಾಡಿಸ್ಕೊಂಡು ಬಂದೇ ಬರ್ತೀರಾ. ಸೊ ಇದನ್ನ ಪ್ರತಿ ಶುಕ್ರವಾರ ನೀವು ಮಾಡ್ಕೊಂಡು ಬಂದಾಗ ಮಕರ ರಾಶಿಯವರಿಗೆ 3ನೇ ಮನೆಯ ಶುಕ್ರ ಮತ್ತೆ ರಾಹುನಿಂದ ಬರ್ತಕ್ಕಂತಹ ಒಂದಷ್ಟು ಅಬ್ಸ್ಟಕಲ್ಸ್, ಒಂದಷ್ಟು ತೊಂದರೆಗಳು, ಒಂದಷ್ಟು ಮಾನ ಅಪಮಾನ ಚಿಂತೆಗಳು, ಮತ್ತೆ ಬುಧನಿಂದ ಬರ್ತಕ್ಕಂಥ ಸಮಸ್ಯೆಗಳು ಸಮೇತ ದೂರ ಆಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಅದ್ರ ಜೊತೆಗೆ ನಮ್ಮ ಕಾಮನ್ ಸೆನ್ಸ್ ಅನ್ನ ಯೂಸ್ ಮಾಡಲೇಬೇಕಾದಂತಹ ಅನಿವಾರ್ಯತೆ ಇರುವುದರಿಂದ ಮಕರ ರಾಶಿಯವರು ಅದನ್ನ ಮಾಡಿ ಅಂತ ಹೇಳ್ತೇನೆ. ಖಂಡಿತ ನೀವು ಗೆದ್ದೇ ಗೆಲ್ತೀರಾ. ನೆಕ್ಸ್ಟ್ ಬಂದ್ಬೇಡ ಕುಂಭರಾಶಿ. ಕುಂಭರಾಶಿಯವರಿಗೆ ನಿಮಿತ್ತಗಳ ಪ್ರಕಾರ ನಮಗೆ ಬಂದಿರುವಂತ ಪ್ಲಾನ್ಸ್ ಬಂದು ರಾಹು ಮಹಾರಾಜ. ಓಕೆ, ರಾಹು ಮಹಾರಾಜ ಇಲ್ಲಿ ಸೆಕೆಂಡ್ ಹೌಸ್ ರಿಸಲ್ಟ್ ಕೊಡ್ತಾ ಇದ್ದಾನೆ. ಒಂಥರ ಅಲ್ಲಿ ಅಲ್ಲಿ ಶುಕ್ರ ಕೂಡ ಇದ್ದಾನೆ ಜೊತೆಗೆ. ಸೆಕೆಂಡ್ ಹೌಸ್ 2ನೇ ಮನೆ ಬಂದದ್ದು ಧನಸ್ಥಾನ, ವಾಣಿಸ್ಥಾನ, ಕುಟುಂಬ ಸ್ಥಾನ. ರಾಹು ಇದ್ದಾನೆ ಅಂದಾಗ ಹಣಕಾಸಿನಲ್ಲಿ ಮೋಸ ಅಂತ ಆಯ್ತು, ಕುಟುಂಬ ಜೀವನದಲ್ಲಿ ಮೋಸ ಅಂತ ಆಯ್ತು, ಕುಟುಂಬದಲ್ಲಿ ಮೋಸ ಆಗ್ಬೋದು ಅಂತ ಒಂದು ಇಂಡಿಕೇಶನ್ ಇದೆ. ಶುಕ್ರ ಇದ್ದಾನೆ ಜೊತೆಗೆ, ಶುಕ್ರ ಬಂದು ಈ ಜಾತಕಕ್ಕೆ ಯೋಗಕಾರಕ. ಬಟ್ ಆತ ವಕ್ರಿಯಾಗಿದ್ದಾನೆ ಅಂದಾಗ ಏನಾಯ್ತು, ಎಲ್ಲೋ ಒಂದ್ ಕಡೆ ನಾನು ಇರುವುದೇ ಬೇರೆ, ನಾನು ತೋರಿಸ್ಕೊಳ್ಳುವುದೇ ಬೇರೆ, ನಾನು ಇರುವುದೇ ಬೇರೆ, ಆ ತರ ಅಲ್ವಾ. ಎದುರುಗಡೆ ಒಂದು ಹಿಂದ್ಗಡೆ ಒಂದು, ಆ ತರ ಅದು
ಇಂಪ್ಯಾಕ್ಟ್ ಅನ್ನು ಕ್ರಿಯೇಟ್ ಮಾಡುತ್ತೆ. ಶುಕ್ರ ಈ ಜಾತಕಕ್ಕೆ ಭಾಗ್ಯಾಧಿಪತಿ ಕೂಡ, ನಿಮ್ಮ ತಂದೆ ಆರೋಗ್ಯದ ಬಗ್ಗೆ ಇನ್ಫ್ಲುಯೆನ್ಸ್ ಆಗುತ್ತೆ. ಶುಕ್ರ ಬಂದು ಈ ಜಾತಕಕ್ಕೆ 4th ಲಾರ್ಡ್, 4ನೇ ಮನೆ ಅಧಿಪತಿ ಕೂಡ. ಹಾಗಾದ್ರೆ ಎಲ್ಲೊಂದ್ ಕಡೆ ಏನಾಗುತ್ತೆ, ನೀವೆಲ್ಲ ಭೂಮಿ ಮನೆ ವಿಚಾರದಲ್ಲಿ ಹೋದ್ರಿ, ಈಗ ಭೂಮಿಗೆ ಹಣ ಹಾಕಿದ್ರಿ, ಭೂಮಿ ಪರ್ಚೇಸ್ ಮಾಡ್ಲಿಕ್ಕೆ ಹಣ ಹಾಕಿದ್ರಿ, ಮೇ ಬಿ ಅದು ತೊಂದರೆ ಆಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಅಥವಾ ಅಲ್ಲಿ ಡಾಕ್ಯುಮೆಂಟ್ ಪ್ರಾಬ್ಲಮ್ ಆಗ್ಬೋದು, ಅಥವಾ ನೀವು ಹಣ ಕೊಟ್ಟು ನಂತರ ಅವರು ತಿರುಗಿ ನಿಲ್ಬೋದು ಅಲ್ವಾ, ಅಥವಾ ಹಣ ಕೊಡ್ತೇವೆ ಮತ್ತೆ ಕೊಡ್ತೇವೆ ನಂತರ ಕೊಡ್ತೇವೆ ನಾಡ್ದು ಕೊಡ್ತೇವೆ ಈ ತರ ಹೇಳ್ಬೋದು. ಅದಕ್ಕೋಸ್ಕರ ಕುಂಭರಾಶಿಯವರೆಲ್ಲಾದ್ರೂ ಹಣಕಾಸನ್ನ ಭೂಮಿ ವಿಚಾರದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾದ್ರೆ 100 ಬಾರಿ ಯೋಚನೆ ಮಾಡಿ, ಅಥವಾ ಮೇ 31ನೇ ತಾರೀಕಿನವರೆಗೆ ವೆಯ್ಟ್ ಮಾಡಿ. ಆ ನಂತರ ಪರವಾಗಿಲ್ಲ ಅಂತ ಹೇಳ್ತೇನೆ, ಅಲ್ಲಿವರೆಗೆ ನಿಮಗೆ ಸಮಸ್ಯೆ ತಪ್ಪಿದ್ದಲ್ಲ, ತೊಂದರೆ ಆಗ್ಬೋದು, ಮೋಸ ಕೂಡ ಆಗ್ಬೋದು ಅಂತ ಒಂದು ಇಂಡಿಕೇಶನ್ ಇದೆ. ಆ ನಂತರ ಶುಕ್ರ ಹೇಗೂ ರಿಲೇಶನ್ಶಿಪ್, ಯಾರಿಗಾದ್ರೂ ರಿಲೇಶನ್ಶಿಪ್ ಅಲ್ಲಿ ಹಣ ಕೊಡ್ತಾ ಇದ್ದೀರಾ, ಅಥವಾ ಕುಟುಂಬದಲ್ಲಿ ಯಾರಿಗೂ ಹೆಣ್ಣು ಮಕ್ಕಳಿಗೆ ಹಣ ಕೊಡ್ತಾ ಇದ್ದೀರಾ, ಅವರೆಲ್ಲ ದುತ್ತಂತ ನಿಮಗೆ ತಿರುಗಿ ನಿಂತು ಪ್ರಾಬ್ಲಮ್ ಅನ್ನ ಕ್ರಿಯೇಟ್ ಮಾಡುವ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. ಅವ್ರು ನಿಮ್ಮ ಮುಂದೆ ಮಾತಾಡುವುದೇ ಒಂದು, ಅವರು ಇರುವುದೇ ಇನ್ನೊಂದು, ಆ ತರ ಆಗಿ ಬಿಡುತ್ತೆ, ಸಮಸ್ಯೆ ಕ್ರಿಯೇಟ್ ಆಗುತ್ತೆ. ಅದರ ಬಗ್ಗೆ ಗಮನಗಳು. ಒಟ್ಟಾರೆ ನೋಡ್ಲಿಕ್ಕೆ ಹೋದ್ರೆ ನಮ್ಮ ಕುಂಭರಾಶಿಯವರು ದುಡ್ಡಿನ ವಿಚಾರದಲ್ಲಿ, ಪ್ರೀತಿ ಪ್ರೇಮ ಸ್ನೇಹಿತರು, ಆನಂತರ ಹುಡುಗಿಯರ ವಿಚಾರದಲ್ಲಿ, ಆನಂತರ ಭೂಮಿ ವಿಚಾರದಲ್ಲಿ, ತಂದೆ ಆರೋಗ್ಯದ ವಿಚಾರದಲ್ಲಿ, ಇಷ್ಟು ವಿಚಾರದಲ್ಲಿ ನೀವು ಗಮನ ಕೊಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ 100% ಇದೆ. 2ನೇ ಮನೆಯಲ್ಲಿ ಶುಕ್ರ ಪರವಾಗಿಲ್ಲ, ಬಟ್ ರಾಹುಗೆ ಅಲ್ಲಿ ಸಮಸ್ಯೆ ಉಂಟು. ರಾಹು ಒಳ್ಳೆ ರಿಸಲ್ಟ್ ಅಲ್ಲ 2ನೇ ಮನೆಯಿಂದ. ರಾಹುಗೆ ಸಂಬಂಧಪಟ್ಟಂತೆ ಪರಿಹಾರ ಮಾಡಬೇಕಾಗುತ್ತೆ. ನಾನು ಹೇಳ್ತೀನಿ, ಎಲ್ಲಿ ನಾಗದೇವರ ಸಾನ್ನಿಧ್ಯ ಇದೆ ಅಲ್ಲಿ ಹೋಗಿ ಒಂದು ಎಳನೀರನ್ನು ಅರ್ಪಿಸಿ ಬನ್ನಿ ಅಂತ ಹೇಳ್ತೇನೆ, ಒಂದು ಎಳನೀರನ್ನು ಅಲ್ಲಿ ಇಟ್ಟು ಬನ್ನಿ ಅಂತ ಹೇಳ್ತೇನೆ. ಇದರಿಂದ ನಾಗದೋಷ ನಿವಾರಣೆ ಆಗುತ್ತೆ. ಇನ್ನೂ ಬೇಕಾದ್ರೆ ಪಂಚಮಿ ದಿವಸ ನೀವೇನು ಮಾಡ್ಬೋದು, ಹಾಲಿನ ಅಭಿಷೇಕವನ್ನು ನಾಗದೇವರಿಗೆ ಮಾಡಿಸಬಹುದು ಅಂತ ಹೇಳ್ತೇನೆ. ಇದರ ಮುಖಾಂತರ ಕೂಡ ನಮ್ಮ ಕುಂಭರಾಶಿಯವರಿಗೆ ಏಪ್ರಿಲ್ ತಿಂಗಳಲ್ಲಿ ಬರತಕ್ಕಂತಹ ಒಂದಷ್ಟು ಸಮಸ್ಯೆಗಳು ದೂರ ಆಗ್ತವೆ. ಇದನ್ನ ಪಂಚಮಿ ದಿವಸ ಹಾಲಿನ ಅಭಿಷೇಕ, ಶನಿವಾರ ದಿವಸ ಎಳನೀರನ್ನ ಅರ್ಪಿಸಿ ಬರುವುದು ಒಳ್ಳೆಯ ಲಕ್ಷಣ ಅಂತ ಹೇಳ್ತೇನೆ. ಇದರ ಮುಖಾಂತರ ನಿಮಗೆ ಕುಟುಂಬ ಸ್ಥಾನದಿಂದ, ಧನಸ್ಥಾನದಿಂದ ಬರತಕ್ಕಂಥ ಒಂದಷ್ಟು ತೊಂದರೆಗಳು, ಒಂದಷ್ಟು ಮೋಸಗಳಿಂದ ನೀವು ಮುಕ್ತರಾಗಬಹುದು. ನೆಕ್ಸ್ಟ್ ಬಂದ್ ಮೇಡಮ್ ಮೀನರಾಶಿಯವರಿಗೆ ನಿಮಿತ್ತಗಳ ಪ್ರಕಾರ ಬಂದಿರುವಂತ ಪ್ಲಾನೆಟ್ಸ್, ಒಂದು ಗುರು ಮಹಾರಾಜ ಬಂದಿದ್ದಾನೆ. ಗುರು ಮಹಾರಾಜ್ ಇಲ್ಲಿ 3rd ಹೌಸ್ ರಿಸಲ್ಟ್ ಅನ್ನ ಕೊಡ್ತಾ ಇದ್ದಾನೆ, ಅಂದ್ರೆ ಆತ 3ನೇ ಮನೆ ರಿಸಲ್ಟ್ ಅನ್ನ ಕೊಡ್ತಾ ಇದ್ದಾನೆ. ಗುರು ಯಾರು ಈ ಜಾತಕಕ್ಕೆ, ಗುರು ಬಂದು ಈ ಜಾತಕಕ್ಕೆ ದಶಮಾಧಿಪತಿ. ಆತ ದಶಮಾಧಿಪತಿಯಾಗಿ ಮತ್ತೆ ಲಗ್ನಾಧಿಪತಿ ಅಂದ್ರೆ ರಾಶ್ಯಾಧಿಪತಿಯಾಗಿ ಆತ 3ನೇ ಮನೆಯಲ್ಲಿ ಇದ್ದಾನಂದಾಗ ಎಲ್ಲೋ ಒಂದು ಕಡೆ ಕಾರ್ಯಕ್ಷೇತ್ರಕ್ಕೆ ಬೇಕಾಗಿ ಮನೆಯಿಂದ ದೂರ ಹೋಗುವಂತ ಯೋಗ ಭಾಗ್ಯವನ್ನು ಕ್ರಿಯೇಟ್ ಮಾಡ್ತಾ ಇದ್ದಾನೆ. ಕೆಲವರಿಗೆಲ್ಲ ಮನೆ ಚೇಂಜ್ ಮಾಡುವಂತ ಯೋಗ ಭಾಗ್ಯ, ಕೆಲವರಿಗೆಲ್ಲ ಸ್ಮಾಲ್ ಟ್ರಾವೆಲಿಂಗ್ ಎಲ್ಲಾದ್ರೂ ಮಾಡುವಂತ ಯೋಗ ಭಾಗ್ಯವನ್ನು ಆತ ಡೆಫಿನೆಟ್ ಆಗಿ ಕ್ರಿಯೇಟ್ ಮಾಡ್ತಾ ಇದ್ದಾನೆ. ಪರವಾಗಿಲ್ಲ. ಅದರಲ್ಲೂ ಕೂಡ ಏನಾಗುತ್ತೆ, ಚಂದ್ರನಿಂದ 3ನೇ ಮನೆಯಲ್ಲಿ ಗುರು ಇದ್ದಾನೆ ಈಗ ಗೋಚಾರದಲ್ಲಿ. ಓಕೆ, ಅದು ಒಳ್ಳೆ ಲಕ್ಷಣ ಆಕ್ಚುಲಿ ಅಲ್ಲ ಅಂತ ಹೇಳ್ತೇನೆ. ದಯವಿಟ್ಟು ನಿಮ್ಮ ಕೆಲಸದವರು ಯಾರು ಇರ್ತಾರೆ, ಕಾರ್ಯಕ್ಷೇತ್ರದಲ್ಲಿ ಯಾರು ಇರ್ತಾರೆ, ಅಥವಾ ನಿಮ್ಮ ಜೊತೆ ಯಾರು ಕೆಲಸ ಮಾಡ್ತಾರೆ, ಅಥವಾ ನಿಮ್ಮ ಮನೆಯಲ್ಲಿ ಕೆಲಸಕ್ಕೆ ಯಾರಾದ್ರು ಬರ್ತಾರೆ, ದಯವಿಟ್ಟು ಅವ್ರ ಜೊತೆಗೆ ಜಗಳ ಮಾಡಬೇಡಿ ಅಂತ ಹೇಳ್ತೇನೆ. ಅನ್ಯಥಾ ದೊಡ್ಡ ಮಟ್ಟಿಗೆ ಸಮಸ್ಯೆ ಅನ್ನೋದು ಕ್ರಿಯೇಟ್ ಮಾಡುವ ಸಾಧ್ಯತೆಗಳಂತೂ 100% ಇದ್ದೇ ಇರುತ್ತೆ. ಅದ್ರ ಬಗ್ಗೆ ಒಂದು ಗಮನ ಕೊಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು. ಇನ್ನೇನಾಗುತ್ತೆ, ನಿಮ್ಮ ಮಕ್ಕಳಿಗೆ ಬೇಕಾಗಿ ದುಡ್ಡನ್ನ ವಿನಿಯೋಗ ಮಾಡಬೇಕಾದಿತ್ತು, ಮಕ್ಕಳ ಎಜುಕೇಶನ್ಗೆ ಬೇಕಾಗಿ ಅಥವಾ ಮಕ್ಕಳ ಕೆಲಸಕ್ಕೆ ಬೇಕಾಗಿ ದುಡ್ಡನ್ನ ಕೊಡಬೇಕಾದಿತ್ತು. ಅಂದ್ರೆ ಏನಾಗುತ್ತೆ, ನಿಮ್ಮ ಮಕ್ಕಳಿಗೆ ಕೆಲಸ ಬೇಕಾಗದೆ ಇಂತಿಷ್ಟು ದುಡ್ಡು ನಮಗೆ ಕೊಡಿ ಅಂತ ಹೇಳ್ತಾರೆ, ಅದನ್ನ ಕೊಡಬೇಕಾದಿತ್ತು. ಬಟ್ ಆ ಪರ್ಸನ್ ಏನಾದ್ರೂ ಜೆನ್ಯೂನ್ ಪರ್ಸನ್ ಆದ್ರೆ ನೀವು ಖಂಡಿತ ಕೊಡ್ಬೋದು, ಇಲ್ಲಾಂದ್ರೆ ಅಲ್ಲಿ ಫ್ರಾಡ್ ಆಗುವಂತ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ ಮಕ್ಕಳಿಗೆ ಬೇಕಾಗಿ. ಸೊ ಅದನ್ನ ಗಮನದಲ್ಲಿಸ್ಕೊಳ್ಬೇಕು. ಓಕೆ, ಇನ್ನು ಎಜುಕೇಶನ್ಗೆ ಸಂಬಂಧಪಡಿಸ್ತೇ ಅಲ್ಲಿ ಸೀಟ್ ತೋರಿಸ್ಕೊಡ್ತೇನೆ, ಇಲ್ಲಿ ಸೀಟ್ ದೊರಕಿಸ್ಕೊಡ್ತೇನೆ, ಇಂತಿಷ್ಟು ಹಣ ಕೊಡಿ ಅಂದಾಗ ನೀವು ಆ ಪರ್ಸನ್ ಹೇಗಿದ್ದಾರೆ ಅಲ್ವಾ, ಜೆನ್ಯೂನ್ ಪರ್ಸನ್ ಆದ್ರೆ ಓಕೆ, ನೋ ಪ್ರಾಬ್ಲಮ್. ಬಾಕಿ ಯಾರಾದ್ರೂ ಇದ್ರೆ ದುಡ್ಡು ಕೊಡುವಾಗ ಬಹಳ ಜಾಗರೂಕರಾಗಿರ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು. ಅದರ ಬಗ್ಗೆ ಗಮನ ಕೊಡಿ. ಹೈಯರ್ ಎಜುಕೇಶನ್ ಮಾಡುವವರಿಗೆ ಒಳ್ಳೆ ಒಂದು ಪೀರಿಯಡ್ ಬಂದು ನಿಂತಿದೆ. ಹೈಯರ್ ಎಜುಕೇಶನ್ ಡೆಫಿನೆಟ್ ಆಗಿ ಮಾಡ್ಬೋದು, ಅದು ಕೂಡ ಸಮಸ್ಯೆ ಅಂತೂ ಖಂಡಿತ ಅಲ್ಲ ಅಂತ ಹೇಳ್ತೇನೆ. ತಾಯಿ ಆರೋಗ್ಯದಲ್ಲಿ ಬಹಳ ಗಮನ ಕೊಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು. ಇಲ್ಲಿ ತಂದೆ ಆರೋಗ್ಯ ಕೂಡ ಬರುತ್ತೆ. ತಂದೆ ಆರೋಗ್ಯ ಏನ್ ಬರ್ಬೋದು, ತಂದೆಗೆ ಸಂಬಂಧಪಟ್ಟಿದ ಕೊಲೆಸ್ಟ್ರಾಲ್ ಪ್ರಾಬ್ಲಮ್ ಆಗ್ಬೋದು, ಮತ್ತೆ ತಾಯಿಗೂ ಕೂಡ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಬರುವಂತಹ ಸಾಧ್ಯತೆಗಳು ತೀರಾ ಜಾಸ್ತಿ. ಓವರ್ ಆಲ್ ನೋಡ್ಲಿಕ್ಕೆ ಹೋದ್ರೆ ಮೀನರಾಶಿಯವರಿಗೆ ಕೆಲವೊಂದು ವಿಚಾರದಲ್ಲಿ ಪ್ಲಸ್ ಪಾಯಿಂಟ್ ಆದ್ರೆ ಸ್ವಲ್ಪ ಮ್ಯಾರಿಡ್ ಲೈಫ್ಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಸ್ವಲ್ಪ ಮೈನಸ್ ಪಾಯಿಂಟ್ ಇರುತ್ತೆ. ಯಾಕಂದ್ರೆ ಈಗ ಏನಾಗುತ್ತೆ ಗೊತ್ತಾ, ಬೇಕಾದ್ರೆ ನಮ್ಮ ಮೀನರಾಶಿಯವರು ನೋಡ್ಕೊಳ್ಳಿ, ನಿಮ್ಗೆ ಗುರು 3ನೇ ಮನೆಯಲ್ಲಿ ಭ್ರಮಣ ಮಾಡ್ತಾನಲ್ವಾ, ಅಥವಾ ಗುರು ಇರೋದು ವೃಷಭ ರಾಶಿಯಲ್ಲಿ. ವೃಷಭ ರಾಶಿ ಇನ್ನೊಂದು ರಾಶಿ ಯಾವುದು, ತುಲಾ ರಾಶಿ. ಅದು ಎಲ್ಲಿದೆ, ಅಷ್ಟಮದಲ್ಲಿದೆ. ಅಥವಾ ಇದರ ಅರ್ಥ ಏನು, ಹಾಗಾದ್ರೆ ನಿಮ್ಮ ಮ್ಯಾರಿಡ್ ಲೈಫ್ ಅಲ್ಲಿ ಎಲ್ಲೋ ಒಂದ್ ಕಡೆ ಡಿಟ್ಯಾಚ್ಮೆಂಟ್ ಇದೆ, ಎಲ್ಲೊಂದ್ ಕಡೆ ಪ್ರಾಬ್ಲಮ್ ಇದೆ, ಎಲ್ಲೊಂದ್ ಕಡೆ ಸಮಸ್ಯೆ ಇದೆ, ಎಲ್ಲೊಂದ್ ಕಡೆ ಮನ್ಮುಟಾವಿದೆ. ಅಂದ್ರೆ ಎಲ್ಲೊಂದ್ ಕಡೆ ನಿಮ್ಮ ಮನಸ್ಸು ಡಿಟ್ಯಾಚ್ಮೆಂಟ್ ಅಲ್ಲಿ ಇದೆ, ಮದುವೆ ಆದವ್ರಿಗೆ ಅಂತ ಒಂದು ಇಂಡಿಕೇಶನ್ ಇದೆ. ಅದು ರಿಲೇಶನ್ಶಿಪ್ ಅಲ್ಲಿ ಕೂಡ ಕೊಡುತ್ತೆ, ನಿಮ್ಮ ಪಾರ್ಟ್ನರ್ಶಿಪ್ ಅಲ್ಲಿ ಕೂಡ ಕೊಡುತ್ತೆ, ನಿಮ್ಮ ಸಂಗಾತಿ ಜೊತೆ ಕೂಡ ಆ ಸಮಸ್ಯೆಯನ್ನು ಕ್ರಿಯೇಟ್ ಮಾಡುತ್ತೆ. ಆಲ್ರೆಡಿ ಮಾಡಿರುವಂತದ್ದು, ಅದರ ಬಗ್ಗೆ ಸ್ವಲ್ಪ ಗಮನ ಕೊಡಿ ಅಂತ ಹೇಳ್ತೇನೆ. ಪರವಾಗಿಲ್ಲ, ಚೆನ್ನಾಗಿರ್ತೀರಾ. ಮುಂದೆ ಈಗ ಗುರು ಚೇಂಜ್ ಆಗ್ತಾನೆ ಅಂದಾಗ ನಿಮ್ಗೆ ಚಂದ್ರನಿಂದ 4ನೇ ಮನೆಯಲ್ಲಿ ಗುರು ಬರ್ತಾನೆ, ಚಂದ್ರನಿಂದ ಕೇಂದ್ರದಲ್ಲಿ ಗುರು ಬಂದಾಗ ಒಂದಷ್ಟು ತೊಂದರೆಗಳಿಂದ, ಒಂದಷ್ಟು ಸಮಸ್ಯೆಗಳಿಂದ ಅಥವಾ ಮ್ಯಾರಿಡ್ ಲೈಫ್ ನ ತೊಂದರೆಗಳಿಂದ ನೀವು ಪಾರಾಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಈಗ ಪರಿಹಾರ ಕೇಳ್ತೀರಾ ನೀವು, ಪರಿಹಾರ ನಾನು ಏನ್ ಮಾಡ್ಬೇಕಂತ ನಾನು ಹೇಳ್ತೀನಿ. ಗುರುವಿನ ಡಿಸ್ಪೋಸಿಟರ್ ಶುಕ್ರ ಇದ್ದಾನೆ. ಶುಕ್ರ ಈ ಜಾತಕಕ್ಕೆ ಅಷ್ಟಮಾಧಿಪತಿಯಾಗಿ ಬರ್ತಾನೆ, ಮತ್ತೆ ಶುಕ್ರ ಈ ಜಾತಕ ತೃತೀಯಾಧಿಪತಿ. ಒಟ್ಟಾರೆ ಶುಕ್ರ ಇಲ್ಲಿ ಉಚ್ಚನಾಗಿದ್ರು ಕೂಡ ಒಳ್ಳೆ ರಿಸಲ್ಟ್ ಅಂತೂ ಖಂಡಿತ ಅಲ್ಲ. ನಿಮ್ಮ ಹೆಲ್ತ್ಗೆನೆ ಪ್ರಾಬ್ಲಮ್ ನ ಕ್ರಿಯೇಟ್ ಮಾಡಬಲ್ಲ, ಒಂದಷ್ಟು ಮೋಸಗಳನ್ನ ನಿಮ್ಮ ಮ್ಯಾರಿಡ್ ಲೈಫ್ ಅಲ್ಲಿ ನೋಡುವಂತೆ ಮಾಡಬಲ್ಲ ಅಂತ ಒಂದು ಇಂಡಿಕೇಶನ್ ಇದೆ ರಾಹು ಜೊತೆಗೆ ಸೇರ್ಕೊಂಡಿರುವುದರಿಂದ. ನಾನು ಹೇಳ್ತೀನಿ ಏನಂದ್ರೆ,
ವಿಶೇಷ ರೀತಿಯಲ್ಲಿ ರಾಹು ಮತ್ತೆ ಶುಕ್ರನ ಕಾಂಬಿನೇಷನ್ ನ ಇಲ್ಲೆಲ್ಲೋ ಒಂದ್ ಕಡೆ ಸ್ವಲ್ಪ ಮೈನಸ್ ಮಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು. ನಾನು ಹೇಳ್ತೀನಿ, ನಾಗದೇವರಿಗೆ ಹಾಲಿನ ಅಭಿಷೇಕವನ್ನು ಮಾಡಿಸುವುದು ಅತ್ಯುತ್ತಮವಾದ ಲಕ್ಷಣ. ಇನ್ನೊಂದು ಏನಂದ್ರೆ ತುಪ್ಪವನ್ನ ದೇವಿ ದೇವಸ್ಥಾನಕ್ಕೆ ಅರ್ಪಿಸುವುದು ಇನ್ನೊಂದು ಲಕ್ಷಣ. ಇದು ಎರಡನ್ನು ಮಾಡಿದಾಗ ಕೂಡ ಏನಾಗುತ್ತೆ, ನಮ್ಮ ಮೀನ ರಾಶಿಯವರಿಗೆ ಏಪ್ರಿಲ್ ತಿಂಗಳಲ್ಲಿ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳಿಂದ, ಒಂದಷ್ಟು ಸಮಸ್ಯೆಗಳಿಂದ ಡೆಫಿನೆಟ್ ಆಗಿ ನೀವು ಮುಕ್ತರಾಗ್ಬಿಡ್ತೀರಾ. ಅದರ ಜೊತೆಗೆ ಏನಾಗುತ್ತೆ, ನೀವು ಸ್ವಲ್ಪ ರೇಷನ್ ದಾನ ಮಾಡುದು ಅಥವಾ ಅಕ್ಕಿ ದಾನ ಮಾಡುದು, ಅನ್ನದಾನ ಮಾಡುದು, ಇದು ಕೂಡ ಅತ್ಯುತ್ತಮವಾದ ಪರಿಹಾರ ಅಂತ ಹೇಳ್ತೇನೆ ನಮ್ಮ ಮೀನ ರಾಶಿಯವರಿಗೆ. ಹಾಗಾದ್ರೆ ಈಗ ಗೊತ್ತಾಯ್ತು ಮೀನ ರಾಶಿಯವರು ಏಪ್ರಿಲ್ ತಿಂಗಳಲ್ಲಿ ಏನನ್ನ ಮಾಡಬೇಕು. ನಾನು ಹೇಳಿದ್ದನ್ನ ಫಾಲೋ ಮಾಡಿ, ಖಂಡಿತ ನೀವು ಗೆದ್ದೇ ಗೆಲ್ತೀರಿ. ಹಾಗಾದ್ರೆ ಈಗ ಗೊತ್ತಾಯ್ತು ನಮ್ಮ 12 ರಾಶಿಗಳವರಿಗೆ ಏಪ್ರಿಲ್ ತಿಂಗಳಲ್ಲಿ ಯಾವ ರೀತಿಯ ಇಂಪ್ಯಾಕ್ಟ್ ಕ್ರಿಯೇಟ್ ಆಗ್ಬೋದಂತ. ಯಾರೆಲ್ಲ ಇದುವರೆಗೆ ನಮ್ಮ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಅವ್ರು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬಹಳ ಫೇವರಬಲ್ ಆಗುತ್ತೆ. ಇನ್ನೊಂದು ರಹಸ್ಯಮಯ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಪ್ರತ್ಯಕ್ಷನಾಗ್ತೇನೆ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ತೆ. ಬಾಯ್.